ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮತ್ತು ಹೊಸ ವ್ಲಾಗಿಗೆ. ಇವತ್ತು ನಾ ಎಲ್ಲಿ ಬಂದೇನೆ ಅಂತಂದ್ರೆ ಒಂದು ಹೊಸ ಮನಿ ಕನ್ಸ್ಟ್ರಕ್ಷನ್ ಆಗೈತಿ. ಸೊ ರೆಡಿ ಆಗೈತಿ ಮನಿ, ಅದನ್ನ ಟೂರ್ ಕೊಡಾಕೊಂತೇನಂತ. ಎಸ್, ಇದನ್ನು ಕನ್ಸ್ಟ್ರಕ್ಷನ್. ಸೊ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿದ್ದೆ ಪ್ರಜ್ವಲ್ ಕನ್ಸ್ಟ್ರಕ್ಷನ್ ಕಡೆಯಿಂದ. ಸೊ ನನ್ನ ಫ್ರೆಂಡ್ ಪ್ರಜ್ವಲ್ ಬಂದಾನೀಗ. ಈ ಮನಿದು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೇವಂತ. ಇದ್ರ ಸೈಟ್ ಸೈಜ್ 30-40 3 BHK ಡ್ಯೂಪ್ಲೆಕ್ಸ್ ಸೆಮಿ ಫರ್ನಿಶ್ಡ್. ಸೊ ಅಂದ್ರೆ ನೀವು ಲೈಕ್ ಏನೇನು ಬೇಕು ಅಡಿಷನಲ್ ಥಿಂಗ್ಸ್ ಅಪ್ಲಯನ್ಸಸ್ ನೀವು ಫಿಟ್ ಮಾಡಿಕೊಟ್ರಿ? ಅಪ್ಲಯನ್ಸಸ್ ಎಲ್ಲಾನು ಮಾಡಿಕೊಟ್ಟೆ. ಕ್ಲೈಂಟ್ ರಿಕ್ವೈರ್ಮೆಂಟ್ಸ್ ಏನಿದೆ ಪ್ರತಿಯೊಂದು ನಮ್ಮ ಟೀಮ್ ಎಲ್ಲ ಮಾಡಿಕೊಟ್ಟೆ. ಓಕೆ, ಫ್ರಂಟ್ ಎಲಿವೇಶನ್ ಇಷ್ಟು ದೊಡ್ಡದೈತಿ. ಸೊ ಸ್ಟಾರ್ಟಿಂಗ್ ಒಂದು ಟೂರ್ ಹೇಳ್ಬಿಡೋಣ. ಹೊರಗಡೆ ನಮಗೆ ಏನೇನು ಕಾಣತೈತಿ ನಾವು ಮಾತಾಡೋಣ ಅಂತ. ಡನ್. ಟೋಟಲ್ ಆರ್ಕಿಟೆಕ್ಚರಲ್ ಎಲಿವೇಶನ್ ಆಸ್ ಯೂಶುವಲ್ ನಮ್ದೆಲ್ಲಾನು ಏನು ಮಾಡ್ತೀವಿ ಹಂಗೆ ಐತಿ. ಅಂಡ್ ಪೇಂಟ್ ಥೀಮ್ ಎಲ್ಲ ನಾವು ಕೊಟ್ಟಿರ್ತೀವಿ. ಒಂದೊಂದು ಕ್ಲೈಂಟ್ ಚಾಯ್ಸ್ ಮಾಡ್ತಾರೆ, ಲೈಕ್ ಗೇಟ್ ಅದು ಇದು. ಅಂಡ್ ಯೂಶುವಲ್ ಪಾರ್ಕಿಂಗ್ ಕೊಟ್ಟಿವಿ. ಬರೀ ತೋರಿಸ್. ಅಂಡ್ ನಿಮ್ಗೆ ಅಲ್ಲೊಂದು ಸಣ್ಣದೊಂದು ಗೇಟ್ ಐತಿ. ಏನ್ರ ನಿಮ್ದು ಕೆಲಸದವ್ರು ಬಂದ್ರೆ ಏನಾರ ಒಂದು ಅಡಿಷನಲ್ ಸಾಮಾನು ಏನಾರ ಬೇಕಂತಂದ್ರೆ ನೀವು ಇಲ್ಲಿ ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡ್ಕೋಬಹುದು. ಇಲ್ಲಿಂದ ಆಕ್ಸೆಸ್ ಮಾಡ್ಕೋಬಹುದು. ಈಗ ಹೊರಗೆ ಸಿಗೋವೆಲ್ಲಾನು ಈ ರೀತಿ ಬ್ಲಾಕ್ ಡಾಟ್ ಇರ್ತಾವಲ್ಲ? ಹೌದೌದು, ಟಿಂಟೆಡ್ ಗ್ಲಾಸಸ್ ಬರ್ತಾವೆ. ಓಕೆ, ಔಟ್ಸೈಡ್ ಹಿಂಗೆ ಫೇಸಿಂಗ್ ಇರೋದು. ಹಾಂ. ಓಕೆ, ಸೊ ಇಲ್ಲಿ ಗೇಟ್ ಎಂಟ್ರ್ ಆದ ತಕ್ಷಣ ಇಲ್ಲಿ ನೋಡ್ರಲ್ಲ ಇಷ್ಟು ಸ್ಪೇಸ್ ಐತಿ. ಇದ್ರದ್ದು ಏರಿಯಾ ಏನು ಇರ್ಬೋದು ಇಷ್ಟು ಸೈಜ್? ಇದು ಬಂದು 14.5 ಐತಿ ಹಿಂಗೆ ಲೆಂತ್. ಅಗಲ 9.5 ಬರುತ್ತೆ. ಸೊ ಹಿಂಗೆ 9.5 ಹಿಂಗೆ 14.5. ನೈಸ್. ಹಂಗಂದ್ರೆ ಒಂದು ಹೊಸ ಟಾಟಾ ಸಿಯರಾ ನಿಂದಿರ್ತೈತಿ. ಟಾಟಾ ಸಿಯರಾ ನಿಲ್ಸ್ಬೋದು ಇದ್ರಾಗ. ಹಾಂ ನೋಡ್ರಿ, ಮಸ್ತ್ ಹೊಸ ಕಾರ್, ಹೊಸ ಮನಿ ಎಲ್ಲಾನು ಐತಿ. ಆ್ಯಂಡ್ ಇದು ಟ್ಯಾಂಕ್ ಅಲ್ಲ? ಎಸ್, ಅದು ಟ್ಯಾಂಕ್, ಅಂಡರ್ಗ್ರೌಂಡ್ ಟ್ಯಾಂಕ್. ಓ ಯೂಶುವಲ್ಕಿಂತ ದೊಡ್ಡ ಐತೆ ಸ್ವಲ್ಪ ಇದೆ? ಹೌದು, ದೊಡ್ಡದೈತಿ. ಇದು ಅರೌಂಡ್ 8,000 ಲೀಟರ್ ಹತ್ತತ್ರ ಹಿಡಿಸ್ತೈತಿ. ಹಂಗಂದ್ರೆ 2.5 ಟ್ಯಾಂಕ್ ತರ ಹಿಡಿಸ್ತೈತಿ ಅಂದಾಜು. ಮೂರು ಟ್ಯಾಂಕರ್ ಬಂದ್ರೆ 6,000 ಲೀಟರ್ ಆತಲ್ಲಿ. ಓಕೆ. ಅಷ್ಟಂತೂ ಆರಾಮ ಹಿಡಿಸ್ತೈತಿ. ಇದು ಬಂದು ಎಲಿವೇಶನ್ ಟೈಲ್ಸ್. ಹೊರಗಡೆ ಏನು ನೋಡಿದ್ವಲ್ಲ ಸೇಮ್ ಅದೇ ಹಿಂಗ್ ಪಾರ್ಕಿಂಗ್ ಕಂಟಿನ್ಯೂಡ್ ಐತಿ. ಇದು ಓಕೆ 2x4 ಟೈಲ್ಸ್ ಬರ್ತೈತಿ. ಇಲ್ಲ ಬೀಚ್ ಶೇಡ್ ಇಂದ ಫುಲ್ ಮ್ಯಾಗಿನ ತನಕ ಹೋಗೈತಿ. ಹೌದೌದು, ಪೂರ್ತಿ ಸೀಲಿಂಗ್ ಮಟ್ಟ ಟಚ್ ಮಾಡಿ. ಓ ನೈಸ್. ಆ್ಯಂಡ್ ಇಲ್ಲಿ ನಿಮಗೆ ಪವರ್ ಸಾಕೆಟ್, ಯಾಕಂದ್ರೆ ಈಗೆಲ್ಲ ಇವಿ ಕಾರ್ಸ್ ಬಂದಾವು, ಇವಿ ಬೈಕ್ಸ್ ವೆಹಿಕಲ್ಸ್ ಅದು ಎಲ್ಲ ಮತ್ತೆ ಬೇಕಾಗಕ್ಕೆ ಎನಿ ಕಂಡೀಷನ್ ಏನಾದರೂ ಅಡಿಷನಲಿಗೆ ಪವರ್ ಸಾಕೆಟ್ ಇದೆ. ಹೈ ಆಂಪ್ ಐತಲ್ಲ ಇದು? ಹೌದೌದು, 20 ಆಂಪಿಯರ್ ಇದೆ. ಆ್ಯಂಡ್ ಇದು ನಾವು ಮೀಟರ್ ಬೋರ್ಡ್ ಕ್ಲೋಸ್ ಮಾಡೀವಿ. ಈ ರೀತಿ ಆಡ್ ಕಾಣಬಾರ್ದು ಅಂತೇಳಿ ಸೊ ಹಿಂಗೆ ಮುಚ್ಚಿಬಿಟ್ರೆ ನೀವು ನಿಮ್ದು ಮೋಟರ್ದು ಐತಲ್ಲ, ಬೋರಿಂದ ಐತಿ. ಅಂಡ್ ಇದು ಸೆನ್ಸರ್ ಇನ್ಸ್ಟಾಲೇಷನ್ ಮಾಡೀವಿ. ಇದು ಸಂಪಿಂದ ತಾನ ಬಂದ ಫುಲ್ ಆಗತ್ಲೂ ತಾನ ಆಫ್ ಆಗುತ್ತೆ. ಓಕೆ. ಅಂಡ್ ಕಮ್ಮಿ ಆಗತ್ಲು ತಾನ ಸ್ಟಾರ್ಟ್ ಮಾಡ್ಕೊಂತೀವಿ. ನೈಸ್. ಅಂಡ್ ಇದು ಹಿಂಗೆ ಕ್ಲೋಸ್ ಆದ ತಕ್ಷಣ ಇದು ಸಾಫ್ಟ್ ಕ್ಲೋಸರ್ ಐತಿ. ಸಾಫ್ಟ್ ಕ್ಲೋಸರ್. ನೈಸ್. ಸಾಫ್ಟ್ ಕ್ಲೋಸರ್ ನಮ್ದು ಫುಲ್ ಬಿಲ್ಡಿಂಗ್ ನಾಗ ಎಲ್ಲಾ ಕಡೆ ಕೊಟ್ಟ ಬಿಡ್ತೀವಿ. ಇಲ್ಲೊಂದು ಎಂಟ್ರಿ ನೀವು ಯಾರ ಹೊರಗಿದ್ದವ್ರ ಹಿಂಗೆ ಯಾರ ಬಂದ್ರೆ ನೀವು ಒಂದ್ಸತ ನೋಡ್ಬೋದು ಇಲ್ಲಿ, ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಇದ ನೋಡ್ರಿ, ಇದೊಂದು ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ ತಗೊಂಡ್ಬಿಡ್ರಿ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲಾನು, ಇನ್ಸ್ಟಾಗ್ರಾಮ್ ಎಲ್ಲಾನು ಐತಿ ಇವ್ರದ್ದು. ಎಸ್, ಈಗ ಹೋಗಿ ಮುಂದೆ ಹೋಗೋಣ. ಎಲ್ಲ ಸೈಟ್ ನಾವು ಕಾಣ್ತಾವ ನಿಮಗೆ ಇನ್ಮೇಲೆ. ಎಲ್ಲಾ ಕಡೆನೂ ಇರ್ತಾವ, ಒಂದೊಂದು ಮಾಡ್ಸಾಕತ್ತೀವಿ. ಎಲ್ಲ ಕಡೆ ಓಪನಿಂಗ್ ಇದ್ದಾಗ ಅವು ಎಲ್ಲ ಇಟ್ಟಿರ್ತೀವಿ. ಬರ್ರಿ. ಇಲ್ಲಿ ಹತ್ತಿದ ತಕ್ಷಣ ಇದೇನಿದೆ? ಗ್ರಾನೈಟ್ ಹಾಕಿವಿ ಇಲ್ಲಿ ಮೇನ್ ಡೋರ್ ಮುಂದೆ. ಇದೆಲ್ಲ ಪಾತ್ರ ಗ್ರಾನೈಟ್ ಇದು. ಓಕೆ, ನೈಸ್. ಇಲ್ಲಾಗಿನ ಒಂದು ಸಣ್ಣ ಎಲಿವೇಶನ್ ಅದ್ರ ಆಮೇಲೆ ಇದು ಕುಡ್, ಪ್ಯೂರ್ ಟೀ ಕುಡ್ ಡೋರ್. ಫುಲ್ ಗ್ಲಾಸಿ, ಹೊಳ್ಳ ಪಳ. ಇದು ಪಾಲಿಶ್ ಮಾಡಿಸಿರೋದು, ಗ್ಲಾಸಿ ಪಾಲಿಶ್. ಇದು ಬೋರ್ವೆಲ್ ಐತೆ ಅದ್ರ ಕಡೆ. ಓಕೆ, ಇದು ಬೋರ್ವೆಲ್. ಅದಕ್ಕೊಂದು ಕವರ್ ಕೊಟ್ಟಿವಿ ಇನ್ ಕೇಸ್ ಏನಾದ್ರು ಬೇಕಂದ್ರೆ, ಏನಾದ್ರು ವರ್ಕ್ ಇತ್ತಂದ್ರೆ ಅಲ್ಲೂ ಓಪನ್. ಅಂಡ್ ಇದು ಟೆಕ್ಸ್ಚರ್ಡ್ ಐತಿ, ಸೊ ಸ್ಲಿಪ್ ಆಗಂಗಿಲ್ಲ. ಇದು ಸ್ಲಿಪ್ ಆಗಲ್ಲ. ಹೋದ ತಕ್ಷಣ ಇದು ದೊಡ್ಡ ಐತಲ್ಲ. ಯೂಶುವಲ್ಗಿನ ಇಲ್ಲಿ ಸ್ವಲ್ಪ ಹಿಂಗ್ ಸ್ಲ್ಯಾಂಟ್ ಬಂದೈತಿ. ಇದು ಸೈಟ್ ಆಕ್ಚುಲಿ ಬಂದು ಸ್ವಲ್ಪ ಹಿಂಗ್ ಕ್ರಾಸ್ ಐತಿ ಸ್ವಲ್ಪ ಈ ಪಾರ್ಟ್. ಅದಕ್ಕೆ ಬಿಲ್ಡಿಂಗ್ ಅಂತೂ ನಾವು ಸ್ಕ್ವೇರ್ ಕಟ್ಬೇಕು ಎನಿವೇಸ್. ಬಿಲ್ಡಿಂಗ್ ಯಾವಾಗಿದ್ರು ಪಕ್ಕ ರೈಟ್ ಆಂಗಲ್ಸ್ ತಗೊಂಡು ಇದು ಕಾಂಪೌಂಡ್ ನಾವು ಹೆಂಗ್ ಬೇಕಂಗೆ ಇದು ಮಾಡ್ತೀವಿ. ಯುಟಿಲೈಸ್ ಆಗುತ್ತೆ. ಇಡಬಹುದು. ಹಂಗಾಗಿ ವಾಷಿಂಗ್ ಮಷೀನ್ ಅಲ್ಲಿ ಒಗೆಕಲ್ಲು ಅಲ್ಲೆಲ್ಲ ಹಾಕೊಟ್ಟಿವಿ. ಓಕೆ, ಒಗೆಕಲ್ಲು ಐತಿ, ಅಲ್ಲಿ ಡ್ರೈನ್ ಹೋಲು ಐತಿ. ಅಂಡ್ ಇಲ್ಲಿ ಬೋರ್ ಮತ್ತೆ ಇದ್ರದ್ದು ಐತಲ್ಲ ಕಾರ್ಪೊರೇಷನ್ ಎರಡು. ನೈಸ್. ಇಲ್ಲಿ ನಾವು ಕೊಡೋದು 7 feet ಡೋರ್, ಸ್ಟ್ಯಾಂಡರ್ಡ್ ಸೈಜ್. ಕ್ಲೈಂಟ್ ರಿಕ್ವೈರ್ಮೆಂಟ್ ಸ್ವಲ್ಪ ಇಲ್ಲ ಹೈಟ್ ಅಂದ್ ವೈಡ್ ಇರ್ಲಿ ಡೋರ್ ಅಂದ್ರೆ. ಇದು 8 feet ಐತಿ ಡೋರ್. ಸ್ವಲ್ಪ ಹೈಟ್ ಜಾಸ್ತಿ ಐತಲ್ಲ? ಹೈಟ್ ಜಾಸ್ತಿ ಐತಿ ಡೋರ್ ಇಂದ. ಓಕೆ. ಇವನ್ ಅಗಲನೂ ಅಷ್ಟೇ ಜಾಸ್ತಿ ಬರ್ತದೆ. ಆಮೇಲೆ ಹ್ಯಾಂಡಲ್ಸ್ ಎಲ್ಲ ಇದೆ 18 inches ಆಂಟಿಕ್ ಡಿಸೈನ್ ಹ್ಯಾಂಡಲ್. ಯೂಶುವಲಿ ಇಷ್ಟ ಇರಂಗಿಲ್ಲ, ಇಷ್ಟಿರ್ತಾವ, ಬಟ್ ಇದು ದೊಡ್ಡದೈತಿ. ದೊಡ್ಡ ಹ್ಯಾಂಡಲ್, ಯೂರೋಪ ಲಾಕ್, ಡೀಸೆಂಟ್ ಕಾಣಿಸ್ತಿದೆ. ಇಲ್ಲ ಗಜಿ ಬಿಜಿ ಇರಂಗಿಲ್ಲ ಆ ಟೈಪ್. 6 liver ಯೂರೋಪ ಲಾಕ್ ಅಂತ ಬರುತ್ತೆ. ಓಕೆ, 6 livers ನೋಡ್ರಲ್ಲಿ. ಸೊ ಯೂರೋಪ ಲಾಕ್ ಐತಿ. ಅಂಡ್ ಈಸಿಲಿ
ಡೋರ್ ಬ್ಯಾಕ್ ಸೈಡ್ ಏರಿಯಾ. ಹ್ಞೂ ನಿಮಗೆ ಇಲ್ಲಿ ಶೂ ಅದು ಇಟ್ಕೊಳಕ್ ಶೂ ರ್ಯಾಕ್ಸ್, ಓ ಒಂದು ಸಣ್ಣದು ಇದು ಮಾಡಿವಿ. ಆ್ಯಂಡ್ ಇಲ್ಲ ಕೂತ್ಕೊಂಡು ಹಾಕೋಬೋದು ನೀವು ಶೂಸ್. ಹ್ಞೂ ಈ ಸಿಟ್ಟಿಂಗ್ ಏರಿಯಾನು ಆತಿಲ್ಲಿ. ಇಲ್ಲಿ ನಿಮ್ಗೆ ಏನೈತಿ ಹಿಂಗೆ ಏನಾರು ಇಡ್ಬೋದು. ಪಟ್ನ ಇದು ಮಾಡಕ್ ಹಿಡಿದೈತಿ. ಇಲ್ಲಾಂದ್ರೆ ಅದು ಶೂ ರ್ಯಾಕ್ಸ್ ಬರ್ತಾವಲ್ಲ ಹೊಸ, ಅವನು ಏನಾರು ಇನ್ಸ್ಟಾಲ್ ಮಾಡ್ರಿ ನೀವು. ಇನ್ನೂ ಸ್ಪೇಸ್ ಐತಿ, ನಾವು ಕುಂದ್ರಕ್ ಈಸಾಗ್ಲಿ ಅಂತ ಸೊ ಲೋವರ್ ಇದ್ರ ಮಟ್ಟ ಮಾಡ್ಕೊಟ್ಟಿವಿ. ಓಕೆ. ಆ್ಯಂಡ್ ನೀವು ಹೊರಗೆ ಯಾರು ಬಂದಾರ ಅಂತೇಳಿ ಒಂದು ರೀತಿ ಇಲ್ಲಿ ನೋಡ್ಬೋದು. ಆ್ಯಂಡ್ ಇಲ್ಲೇನು ನಿಮಗೊಂದು ವಿಂಡೋ ವೆಂಟಿಲೇಟರ್ ಸಿಗುತ್ತಿಲ್ಲ. ನೈಸ್. ಇದು ಎಲ್ಲ ಬ್ರಾಸ್ ಫಿಟ್ಟಿಂಗ್ಸ್ ಪೂರ್ತಿ. ಇಷ್ಟು ಇದಲ್ಲ, ಇದು ಈಗ ಮನೆಗೆ ಎಲ್ಲಾರ್ಗು ನಿಲ್ಲಕ್ಬೇಕಲ್ಲ 8 ಫೀಟ್ ಅವ್ರು. ಸೊ ಅದು ಇಲ್ಲಿ ಬರ್ತೈತಿ. ಇಷ್ಟು ಇದು ಮಾಡಿ ಎಲ್ಲಾರ್ಗು ಆಗುತ್ತೆ. ಸೊ ಇದು ಈಸಿಲಿ ಆಕ್ಸೆಸಿಬಲ್, ಎಲ್ಲಾರ್ಗು ಹಾಕ್ಬೇಕು ಆ ಟೈಪ್ ಮಾಡಿ. ಆ್ಯಂಡ್ 4 ಇಂಚಸ್ ಅದಾವ. ಕೆಳಗೆ ಕೊಟ್ಟಾರ. ನೈಸ್, ಎಲ್ಲಾನು ಕರೆಕ್ಟ್ ಐತಿ. ಆ್ಯಂಡ್ ಇಲ್ಲೇ ಬಂದ ತಕ್ಷಣ ಹಾಲ್ ಐತಿ ನೋಡ್ರಿ, ಫಸ್ಟ್ ಸೆಕ್ಷನ್ ಹಾಲ್. ಅದೇನು ವುಡನ್ ಇದಾಗೈತಲ್ಲ, ವುಡನ್ ತರ ಇದು ಮಾಡ್ಸಿವಿ ನಾವು ಪೇಂಟ್ ಒಳಗೆ. ಓ ಸಣ್ಣ ಮಿನಿಮಲ್ ಡಿಸೈನ್ಸ್ ಬಟ್ ವೆರಿ ಅಟ್ರಾಕ್ಟಿವ್ ಕಾಣೋ ಟೈಪ್ ಮಾಡೀವಿ. ಸ್ವಲ್ಪ ವುಡನ್ ತರ ಟೆಕ್ಸ್ಚರ್ಡ್ ಡಿಸೈನ್ಸ್. ಅಂಡ್ ಫ್ಯಾನ್ ಬಂದು ನಮ್ದು ಆಟಮ್ ವರ್ಕ್. ಓಕೆ, ಇದು BLDC ಮೋಟರ್ ಇಂದ. ಎಕ್ಸಾಕ್ಟ್ಲಿ ಆ ಫ್ಯಾನ್. ಸೊ ಎನರ್ಜಿ ಎಫಿಷಿಯಂಟ್ ಇರ್ತೈತಿ, ಚಲೋ. ಇದನ್ನು ನಾಯ್ಸ್ ಕಮ್ಮಿ ಇರ್ತೈತಿ ಇದು ಯೂಶಲಿ. ಭಾಳ ನಾಯ್ಸ್ ಬರೋದಿಲ್ಲ. ಬೇರೆ ಫ್ಯಾನ್ ಹೆಂಗ್ ಅಷ್ಟು ಇದು ಬರ್ತಿದಲ್ಲ, ನಾಯ್ಸ್ ಇರಲ್ಲ. ಅಂಡ್ ಇದು ನೋಡ್ಬೋದು ಟೆಕ್ಸ್ಚರ್ ಎಲ್ಲ ವುಡ್. ಇದು ವುಡನ್ ಟೆಕ್ಸ್ಚರ್, ಇದು ವುಡ್. ಆಮೇಲೆ ನೀವು ಎದ್ದೋಗಿ ರೆಗ್ಯುಲೇಟರ್ ಇದೆಲ್ಲ ಎಲ್ಲದಕ್ಕೂ ರಿಮೋಟ್ಸ್ ಇದಾವೆ. ಫ್ಯಾನಿಗೆ ಎಲ್ಲ ಫ್ಯಾನಿಗೆ ರಿಮೋಟ್ಸ್ ಅದಾವು. ಆ್ಯಂಡ್ ಬೈ ದ ವೇ AC ಇನ್ಸ್ಟಾಲ್ ಇವರ ಮಾಡಿಕೊಟ್ರ. AC ಮಾಡಿಕೊಟ್ಟಿವಿ. ಸೊ ನಿಮ್ದು ರಿಕ್ವೈರ್ಮೆಂಟ್ ಇತ್ತಪ್ಪ ಅಂತಂದ್ರೆ ಇವ್ರ ಅದಕ್ಕೆ ತಕ್ಕಂಗೆ ನಾವು ಎಲ್ಲ ಪಾಯಿಂಟ್ಸ್ ಬಿಟ್ಕೊಂಡು ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತೀವಿ. ನೋಡ್ರಿ ಎಷ್ಟು ಕ್ಲೀನ್ ಕಾಣತೈತಿ, ಏನು ಹ್ಯಾಸಲ್ ಇಲ್ಲ, ಸ್ಟೆಬಿಲೈಸರ್ ಮತ್ತೆ ಆ್ಯಡ್ ಮಾಡೋದಿಲ್ಲ, ಎಲ್ಲಾನು ಪ್ರತಿಯೊಂದು ಅಲ್ಲಿ AC ರಿಮೋಟ್ ಇಡೋಕ್ಕೂ ಅಲ್ಲೂ ಫಿಕ್ಸ್ ಮಾಡಿ. ಎಸ್, ಹಂಗಂದ್ರೆ ಒಂದು ರೀತಿ ಹೆಂಗಂದ್ರೆ ಇಲ್ಲೊಂದು L ಶೇಪ್ ಸೋಫಾ ಬಂತಂತಂದ್ರೆ ಮಸ್ತ್ ಆಕೈತಿ. ಆಮೇಲೆ ವೆಂಟಿಲೇಷನ್ ವಿಂಡೋಸ್ ನೋಡ್ರಿ ಎಷ್ಟು ಹೈಟ್ ಅದಾವ. ಇದು ಎಷ್ಟು 6 ಫೀಟ್ ಹೈಟ್, 5 ಫೀಟ್ ಅಗಲ 6 ಫೀಟ್ ಬರುತ್ತೆ. ಓಕೆ. ಇದು 5x5 ಐತನ. ಇದು 5x5 ಬರುತ್ತೆ. ಓಕೆ, ಅಂದ್ರೆ ನೋಡ್ರಿ ಎಷ್ಟು ದೊಡ್ಡ ವಿಂಡೋಸ್ ಅದಾವ, ಫುಲ್ಲಿ ವೆಂಟಿಲೇಟೆಡ್. ಹಿಂಗೆ ಗಾಳಿ ಇರಬೇಕು, ಕ್ರಾಸ್ ವೆಂಟಿಲೇಷನ್ ಇದ್ರೆ ವೆಂಟಿಲೇಷನ್ ಫೀಲ್ ಆಕೈತಿ. ಇದೇನೈತಿ TV ಯೂನಿಟ್ ಫುಲ್. ಇದು ಫುಲ್ TV ಯೂನಿಟ್ ನಮ್ದು. ಗೋಲ್ಡ್ ಆಕ್ಸೆಂಟ್ ಇಲ್ಲಿ ಪಟ್ಟಿ ಐತಿ, ಇಲ್ಲೆಲ್ಲ ಪಟ್ಟಿ ಹಚ್ಚಿ. ಅಂಡ್ ಇದು ಅಕ್ರಲಿಕ್ ಇದು ಮುಂಚೆ ಆಗ್ತಿದ್ವಲ್ಲ ಮೆಟಲ್ ಪಟ್ಟಿ, ಅದೆಲ್ಲ ಇದೆಲ್ಲ ಅಕ್ರಲಿಕ್. ಅಂಡ್ ಮೆಟಲ್ ಕಿತ್ತು ಬಿಡ್ತೈತೆ, ಡೌನ್ ದ ಲೈನ್ ನಿಮಗೆ ಪ್ರಾಬ್ಲಮ್ ಆಗ್ತಾವ. ಸೊ ಇದು ಏನೂ ಆಗಲ್ಲ ನಿಮಗೆ. ಓಕೆ. ಆಮೇಲೆ ಇದು ವುಡನ್ ಫಿನಿಶ್ ಐತಿ. ಇಲ್ಲಿ ವುಡನ್ ಫಿನಿಶ್ ಐತಿ, ಇಲ್ಲಿ ಮಾರ್ಬಲ್ ಟೈಪ್ ಟೆಕ್ಸ್ಚರ್ ಐತಿ, ಇಲ್ಲಿ ಬ್ಯಾಕ್ ಸೈಡ್ ಲೋವರ್ಸ್ ಐತಿ, ಅಂಡ್ ಇಲ್ಲಿ ಒಂದು ಗ್ರೇ ಆಕ್ಸೆಂಟ್ ಬರ್ತೈತಿ. ಮತ್ತು ವುಡನ್ ಈ ಟೈಪ್ ಹಾಕ್ಸಿವಿ. ಬೇರೆ ಐತಿ, ಒಂದ್ ರೀತಿ ಬ್ಯಾರೆ ಲುಕ್ ಬರ್ತೈತಿ, ಹಿಂಗೆ ಡಿಫ್ರೆಂಟ್ ಬರ್ತೈತಿ. ಇಲ್ಲಿ TV ಯೂನಿಟ್ ಬರ್ತೈತಿ. ಫುಲ್ ವಾಲ್ ನಾವು TV ಯೂನಿಟ್ ಕವರ್ ಮಾಡಿ ಸೀಲಿಂಗ್ ಟಚ್ ಮಾಡೋ ಮಟನು. ಹೌದು, ಇಲ್ಲಿ ಬಿಟ್ಟು ಅಲ್ಲಿ ಮ್ಯಾಗಿನ ತನ ಮುಟ್ಟೋ ತನ ನೋಡ್ರಿ ನಿಮ್ಗೆ ಅಲ್ಲಿ ತನ ಕಾಣತೈತಿ. ಸೊ ದಟ್ ಇಸ್ ನೈಸ್. ಆಮೇಲೆ ಇಲ್ಲೆಲ್ಲ ಲೈಟಿಂಗ್ ನಾವು ಹಿಂಗೆ ಸೈಡಿಗೆ ಕೊಟ್ಟಿರ್ತೇವಲ್ಲ, ಬಿಟ್ಟಿರೋ ಲೈಟಿಂಗ್ಸ್. ಸೊ ನಿಮಗೆ ಅದೊಂದ ಯೂನಿಟ್ರು ಸಫಿಶಿಯಂಟ್. ಆಮೇಲೆ ಇವು ಎಷ್ಟು ದೊಡ್ಡ ಲೈಟ್ಸ್, ಡೌನ್ ಲೈಟ್ಸ್ ಅಂತಾರೆ ಇದಕ್ಕೆಲ್ಲ. ಡೌನ್ ಲೈಟ್ಸ್. ಆ್ಯಂಡ್ ನಿಮಗೆ ಇಲ್ಲಿ ಟ್ರೆಡಿಷನಲ್ ಟ್ಯೂಬ್ ಲೈಟ್ನು ನಿಮ್ದು ರಿಕ್ವೈರ್ಮೆಂಟ್ ಇರಲಿ ಅಂತ ನಮಗೆ. ಆ್ಯಂಡ್ ಇಲ್ಲಿ ಡ್ರಾವರ್ಸ್ ಅದಾವ. ನೈಸ್. ಇಲ್ಲೂ ನೀವು ಸಾಮಾನು ಇಡಬಹುದು, CD ಗಿಡಿ ನಿಮ್ದು ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಟು ಯುವರ್ ಎಂಟರ್ಟೈನ್ಮೆಂಟ್ TV ಯೂನಿಟ್ಗೆ. ಕರೆಕ್ಟ್. ಆಮೇಲೆ ಎಲ್ಲ ರೆಡಿ ಕೊಟ್ಟಿವಿ, ವೈರಿಂಗ್, ಸೆಟಪ್ ಬಾಕ್ಸಿಗಾಗಲಿ, ವೈಫೈ ಆಗಲಿ. ಓಕೆ. ಎಲ್ಲದ್ರದ್ದು ವೈರಿಂಗ್ ಇಲ್ಲ ಇದಾವ. HDMI ಕೇಬಲ್ ಐತಿ, HDMI ಐತಿ, ಇಲ್ಲೂ ಅದ. CCTV ಕ್ಯಾಮ್ರಾದ ಪ್ರತಿಯೊಂದೂ ಮುಂಚೆ ರೆಡಿ ಆಗುತ್ತೆ. ಏನು ವೈರ್ ಗೇರ್ ತಗೊಂಡು ಎಲ್ಲ ನಿಮ್ಗೆ ವೈರ್ಸ್ ಕಾಣಿಸಂಗೇ ಇಲ್ಲ, ಎಲ್ಲ ಒಳಗೆ ಕನ್ಸಿಲ್ಡ್ ಆಗೋಗಿರ್ತಾವ. ಆಮೇಲೆ ಪ್ರತಿಯೊಂದು ಇವನ್ ನಾಬ್ಸ್ ಆದ್ರೂ ನಾವೇ ಸೆಲೆಕ್ಟ್ ಮಾಡಿ ಹಾಕ್ತಿವಿ. ಇಲ್ಲ ರೋಸ್ ಗೋಲ್ಡ್ ಶೇಡ್ ಇದೆ, ಯೂಶುವಲ್ ಹ್ಯಾಂಡಲ್ಸ್ ಅಲ್ಲಿ ಡಿಫ್ರೆಂಟ್ ಟ್ರೆಂಡಿ ಯಾವ್ದಿರುತ್ತೋ ಅದು ಮಾಡ್ತೀವಿ. ಸೊ ಈಗ ಆಲ್ಮೋಸ್ಟ್ ಹಾಲ್ ಮುಗೀತು, ಬಟ್ ಹಾಲಿನ ಸೈಜ್ ಏನೈತಿ? ಹಾಲಿನ ಸೈಜ್ 15x10.5 ಬರ್ತೈತಿ. ಅಂದ್ರೆ ಹಿಂಗ್ 15? ಹೌದು, ಹಿಂಗ್ 15, ಹಿಂಗೆ 10.5. ಓ ನೈಸ್. ಹಂಗಂದ್ರೆ ನೋಡ್ರಿ ಇಲ್ಲಿಂದಲ್ಲ, ಇಲ್ಲಿಂದ ಅಲ್ಲಿ 15, ಇಲ್ಲಿಂದ 10.5. ಭಾಳ ದೊಡ್ಡದೈತಿ. ದೊಡ್ಡದೈತಿ ಆಕ್ಚುಲಿ. ಫಾಯರ್ ಸೈಜ್ ಅಲ್ಲಿ ಬಂದು 5 ಫೀಟ್ ಬರ್ತಿತ್ತು ಅಲ್ಲಿಂದ ಇಲ್ಲಿ. ಇದು ಮತ್ತೆ ಇದು ಎಕ್ಸೆಸ್ ಪ್ಲೇಸ್ ಇದೆ. ಇದು ಫಾಯರ್ ಪ್ಲೇಸ್ ಐತಿ ಇಲ್ಲಿ. ಓಕೆ. ಇದು ಬಂದು ನಮಗೆ 5x4.5 ಬರ್ತೈತಿ. ಇಲ್ಲಿ ಇಷ್ಟು ಅಂದ್ರೆ ಅಡಿಷನಲ್. ಮತ್ತೆ ನಾವು ಬರೀ ಈಗ ಮಾತಾಡ್ತಿದ್ದಿ ಈ ಕಲ್ಲಿಂದ ಎಂಡ್ ಮಟ್ಟ ದೇವ್ರ ಮನೆ ಹೋಗೋಣ.
ಇದು ಡೋರ್ ಇದು ಟೀ ಕುಡ್ ಡೋರ್, ಇದು ಪಾಲಿಶ್ ಮಾಡಿಸಿವೆಲ್ಲ ಪೂರ್ತಿ. ಹೊರಗೆ ನೋಡಿದ್ರಲ್ಲ ಸೇಮ್ ಗೊತ್ತಾಗ್ಬಿಡುತ್ತೆ ಟೀ ಕುಡ್. ಆಮೇಲೆ ಎಲ್ಲ ಬ್ರಾಸ್ ಫಿಟ್ಟಿಂಗ್ಸ್ ಇದಕ್ಕೂ ಹ್ಯಾಂಡಲ್ಸ್ ನೋಡಬಹುದು. ಗ್ಲಾಸ್ ಆ್ಯಂಡ್ ಫುಲ್ ಫುಲ್ ವೈಟ್ ಶಾಂತ, ಏನು ಬೇರೆ ಏನು ಇರೋದಿಲ್ಲ ನಿಮ್ಗೆ ಇದ್ರಾಗ ಕಲರ್ಸ್ ಎಲ್ಲ. ನಿಮ್ಗೆ ಬೇಕಾದ್ರೆ ನಿಮ್ಮ ರಿಕ್ವೈರ್ಮೆಂಟ್ಸ್ ಪ್ರಕಾರ ಏನಾರ ಮಾಡಿಸ್ಕೋಬಹುದು. ಆ್ಯಂಡ್ ಇಲ್ಲೊಂದು ಪವರ್ ಸಾಕೆಟ್ ಐತಿ, 4x5 ಸೈಜ್ ಇದೆ. ಸೈಜ್ ಇದ್ರ ಒಳಗಿಂದ 4 ಫೀಟ್ ಬಿಡ್ತು, ಹಿಂಗೆ 5 ಫೀಟ್ ಐತಿ. ನೈಸ್, ಶಾಂತ. ನೆಕ್ಸ್ಟ್ ಇಲ್ಲಿಂದ ಮೇನ್ ಅಂತಂದ್ರೆ ಕಿಚನ್ ಏರಿಯಾ ನೋಡ್ರಿ. ಕಿಚನ್ ಏರಿಯಾ ಹೆಂಗೆ ಕಾಣತೈತಿ, ಮಸ್ತ್ ಕಾಣತೈತಿ. ಆ್ಯಂಡ್ ಇದು ಲೈಟ್ ಇಲ್ಲೂ ಐತೆ, ಕೆಳಗೂ ಐತಲ್ಲ ಲೈಟ್. ಬಾಟಮ್ನಾಗೂ ಇಲ್ಲೂ ಪ್ರೊಫೈಲ್ ಲೈಟಿಂಗ್ ಐತಿ. ಓಕೆ, ಇಲ್ಲಿ ಆ್ಯಂಡ್ ಇಲ್ಲಿ ಎರಡು ಕಡೆ. ಆ್ಯಂಡ್ ಅಲ್ಲ 2 ಶೆಲ್ಫ್ ಅದಾವಲ್ಲ ಅಲ್ಲೂ ಕೊಟ್ಟಿವಿ. ಓಕೆ, ಸೊ ಇದು ವಾಟರ್ ಫಿಲ್ಟರ್ ಹಾಕೋಬೋದಲ್ಲ? ಹಾಂ, ವಾಟರ್ ಪ್ಯೂರಿಫೈಯರ್ ಈಗ ಅದು. ಆಮೇಲೆ ಇಲ್ಲಿ ಸಿಂಕ್ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಕೊಟ್ಟಿವಿ. ಓಕೆ, ಇದು ಹಿಂಗೆ ಮೂವ್ ಮಾಡ್ಬೋದಲ್ಲ? ಮೂವಬಲ್. ನೈಸ್. ಇದಾತ ಇದೇನಿಲ್ಲ ನಿಮ್ಗೆ ಡಸ್ಟ್ಬಿನ್ ಔಟ್ಲೆಟ್ ಎನಿಥಿಂಗ್ ಏನಾರು ಹಿಡ್ಕೊಂಡು ಇದಿಷ್ಟು ಐತಿ. ಆ್ಯಂಡ್ ಇಲ್ಲೇ ನೋಡ್ರಿಲ್ಲ, ಇಲ್ಲೇ ನಿಮ್ದು ಫ್ರಿಜ್ ಇಟ್ಕೋಬೋದಲ್ಲ? ಇಲ್ಲಿ ಫ್ರಿಜ್ಜಿಗೆ ದೊಡ್ಡ ಡಬಲ್ ಡೋರ್ ಫ್ರಿಜ್ಜರ್ ಇಡ್ರಿ. ನಿಮ್ಗೆ ಎರಡಕ್ಕೂ ಆಪ್ಷನ್ ಐತಿ, ಎಷ್ಟು ಸ್ಪೇಸ್ ಐತಿ ಇಲ್ಲಿ. ಎಸ್, ಪವರ್ ಸಾಕೆಟ್ ನೋಡ್ರಿಲ್ಲ 20 ಆಂಪರ್ಸ್ ಕೊಟ್ರ, ಅಂದ್ರೆ ದೊಡ್ಡದೈತಿ. ನೀವು ಹೈ ಎಷ್ಟೋ ಇದ್ರೂ ಇಡ್ಬೋದು, ಕೇಪಬಲ್ ಐತಿ. ಎಸ್ ಇಡ್ಬೋದು ಇಲ್ಲಿ. ಆ್ಯಂಡ್ ಇಲ್ಲೇನು ಒಂದು ಪವರ್ ಸಾಕೆಟ್ ಐತಿ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ. ಆ್ಯಂಡ್ ನಿಮ್ಗೆ ಇಲ್ಲಿ ಟ್ಯೂಬ್ಲೈಟ್ ಕೊಟ್ಟಾರ. ಟ್ಯೂಬ್ಲೈಟ್ ಒಂದು, ಅಂದ್ರೆ ಟ್ಯೂಬ್ಲೈಟ್ ಹಚ್ಚಿದ್ರೆ ನಮಗೆ ಇಂಡಿಯನ್ಸಿಗೆ ಒಂದ್ ರೀತಿ ಕಂಫರ್ಟೇಬಲ್ ಫೀಲ್ ಇರುತ್ತೆ, ಸಮಾಧಾನ ಆಗ್ತೈತಿ. ಆ್ಯಂಡ್ ಇವೆಲ್ಲ ಶೆಲ್ಫ್ಸ್, ಇದೆಲ್ಲ ಸಾಫ್ಟ್ ಕ್ಲೋಸರ್. ಎಲ್ಲ ಸಾಫ್ಟ್ ಕ್ಲೋಸರ್ ಇದೆ. ನೈಸ್. ಮೇಲೂ ಸ್ಟೋರೇಜ್ ಬರ್ತೈತಿ. ಮತ್ತೆ ಅದ್ರಾಗ 2 ಶೆಲ್ಫ್ ಅದಾವ, ಮತ್ತೆ ಶೆಲ್ಫ್ ಅದಾವ, ನಡೀತೈತಿ. ಅಂದ್ರೆ ಎಲ್ಲಾ ಸಾಮಾನು ಇಡಬಹುದು. ಅಲ್ಟರ್ನೇಟ್ ಒಂದು ಓಪನ್ ಬಿಟ್ಟಿವಿ, ಒಂದಕ್ಕೆ ಶೆಲ್ಫ್ ಐತಿ. ಓಕೆ, ಅದೇ ನೀವು ಹೆಂಗೆ ಹೇಳ್ತೀರಿ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಇಲ್ಲಿನೂ ಅದಾವಲ್ಲ? ಹೌದು, ಫುಲ್ ಕಂಟಿನ್ಯೂ ಆಗೈತೆ ಇಲ್ಲಿಂದ. ಆಮೇಲೆ ಇನ್ನೊಂದು ಇದೆಲ್ಲ ಫುಲ್ ಟೆಂಡಮ್ ಬಾಕ್ಸಸ್ ಯೂಸ್ ಮಾಡಿವಿ, ಎಲ್ಲೂ SS ಎಲ್ಲ ಯೂಸ್ ಮಾಡಿಲ್ಲ ಈ ಕಿಚನ್ ಒಳಗೆ. ಸೊ ಈಗ ಇದೆಲ್ಲ ನೋಡ್ಬೋದು, ಈ ಪ್ರೊಫೈಲ್ ಹ್ಯಾಂಡಲ್ಸ್ ಎಲ್ಲ ನಮ್ದು ಇದು ಬ್ಲಾಕ್ ಕಲರ್ ಹಾಕಿವಿ. ಅಂಡ್ ಪೇಸ್ಟಲ್ ಶೇಡ್ ಎಲ್ಲ ಫುಲ್ ಕಿಚನ್ ಪೇಸ್ಟಲ್ ಶೇಡ್. ಅದ ಹಿಂಗ್ ನೋಡ್ರಿ, ಇದು ಕಲರ್ ಕಾಂಬಿನೇಷನ್ ನೋಡ್ರಲ್ಲ ಹೆಂಗ್ ಡಿಫರೆನ್ಸ್ ಐತಿ. ಟೈಲ್ಸ್ ಎಲ್ಲ 2x4 ದೊಡ್ಡ ಟೈಲ್ಸ್ ಅದಾವೆ. ಇದು ಕಟ್ಲರ್ ಇಟ್ರೆ ನೈಸ್, ಟೆಂಡಮ್ ಕಟ್ಲರ್. ಸೊ ಇದು ಪ್ರೀಮಿಯಂ ಫೀಲ್ ಕೊಡ್ತೈತಿ. ಆಮೇಲೆ ಈಸಿ ಮೇಂಟೆನೆನ್ಸ್ ನಿಮಗೆ ಇದೆಲ್ಲ. ವಾಟರ್ ಪ್ರೂಫ್ ಇದೆ ಮತ್ತೆ. ವಾಟರ್ ಪ್ರೂಫ್ ಏನು ಆಗಲ್ಲ ನಿಮಗೆ. ನೈಸ್ ನೋಡ್ರಿ, ಟೆಕ್ಸ್ಚರ್ ಹೆಂಗಿದೆ. ಕಟ್ಲರಿ ಸೈಡ ಕಟ್ರೆ. ಆಮೇಲೆ ಇದನ್ನು 6 ಇಂಚ್ ಪ್ಲೇಟ್ ಅದಕ್ಕೆಲ್ಲ ಬರ್ತವೆ. ಇನ್ ಬೇರೆ ಕಡೆ ಇದು ರಬ್ಬರ್ ಮ್ಯಾಟ್ ಹಾಕಿರ್ತೀವಿ. ಸೊ ನೀವು ಹಸಿದು ಇಟ್ಟರು ಹಾಳಾಗಬಾರ್ದು ಆ ಥರ. ಓಕೆ, ಎಲ್ಲ ಬ್ರಾಂಡೆಡ್ ಐಟಮ್ಸ್ ಯೂಸ್ ಮಾಡಿರ್ತೀವಿ. ನೈಸ್. ಆ್ಯಂಡ್ ಇದೇನು ಫೀಲ್ ಐತಲ್ಲ, ದಿಸ್ ಇಸ್ ಗುಡ್. ಯಾಕಂದ್ರೆ ಇದು ನಾರ್ಮಲ್ ಏನಿರ್ತೈತಲ್ಲ ಅದು ಬರಂಗಿಲ್ಲ, ಇದು ಸ್ವಲ್ಪ ಹಿಂಗೆ ಪೌಡರ್ ಕೋಟೆಡ್ ಇರ್ಬೇಕಲ್ಲ. ಹೌದೌದು, ಮ್ಯಾಟ್ ಫಿನಿಶ್. ಅಂದ್ರೆ ಇದಕ್ಕೆ ಮ್ಯಾಚ್ ಆಗೋದು ಬ್ಲಾಕ್ ಕಲರ್, ಗ್ರಾನೈಟ್ ಬ್ಲಾಕ್ ಎಲ್ಲ ಬ್ಲಾಕ್. ಈಗ ನೋಡಿ, ದೂರದಿಂದ ನೋಡಿದ್ರು ಈ ಕಲರ್ ಕಾಂಬಿನೇಷನ್ ನೈಸ್ ಐತಿ ವಿತ್ ವಾರ್ಮ್ ಟೋನ್ ಲೈಟ್. ಅಂಡ್ ಮಲ್ಟಿ ಕಲರ್ಸ್ ಯೂಸ್ ಮಾಡಿಲ್ಲ ನಾವು, ಡೀಸೆಂಟ್ ಒನ್ ಕಲರ್ ಮೋನೋಲಿಥಿಕ್ ಲೈಟ್ ಕಲರ್, ಪೇಸ್ಟಲ್ ಕಲರ್. ಎಲ್ಲ ಕಡೆ ಟೆಂಡಮ್ಸ್ ಇದು ಕೊಟ್ಟಿವಿ. ದೊಡ್ಡ ಬಾಸ್ಕೆಟ್ಸ್ ಆಗಲಿ, ಇದು ಬಾಟಲ್ ಟ್ರಾಕ್ಸ್ ಎಲ್ಲಾನು ನೀವು ಇಲ್ಲಿ ಅಡಿಷನಲ್ ಏನ್ ಇಟ್ಕೋಬಹುದು. ಅಂಡ್ ಇದು ನೋಡ್ರಿಪ್ಪ ಮೇನ್ ಸ್ಟೋರ್ ರೂಮ್ ಟೈಪ್ ಇದೆ. ದೊಡ್ಡ ಡಬ್ಬಿ ಇಡೋದಾದ್ರೆ ದೊಡ್ಡ ಹೆವಿ ಹಂಗೆ ಅಲ್ಲೂ ಇಡ್ಬೋದು ನೀವು. ಪ್ಯಾಂಟ್ರಿಕಿನ ದೊಡ್ಡ ಸ್ಟೋರೇಜ್. ಈಗ ಜೋಳ, ಅಕ್ಕಿ ದೊಡ್ಡ ಕ್ವಾಂಟಿಟಿ ಒಳಗೆ ಇಡಬೇಕಂತಂದ್ರೆ ಇಲ್ಲಿ ಇಡಬಹುದು. ನೋಡ್ರಿ ಇದು ಹಿಡ್ಕೊ ಇಲ್ಲಿ ನೋಡ್ರಿ, ನಾನು 5'8" ಅದೇನಿ. ದಿಸ್ ಇಸ್ ಮೈ ಹೈಟ್. ಇಷ್ಟು ದೊಡ್ಡದೈತಿ. ನಾನು ಆರಾಮ್ ಇಬ್ಬರು ಜನ ನಿಂದಿರ್ಬೋದು. ಇಲ್ಲೊಂದು ಸಾಮಾನು ಅಲ್ಲಿ ತನ ಆಕ್ಸೆಸ್ ಮಾಡ್ಬೋದು, ಆರಾಮ್ಸೆ ಆಕ್ಸೆಸ್ ಮಾಡ್ಬೋದು ಎಲ್ಲ ಕಡೆನೂ ಸ್ಪೇಸ್ ಐತಿ. ನೈಸ್. ಆ್ಯಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಫಂಕ್ಷನಲ್ಲಿ ಈಗ ನೀವು ಎವ್ರಿ ಟೈಮ್ ಶೆಲ್ಫ್ ತಕೊಂಡು ಯೂಸ್ ಮಾಡಕ್ಕೆ ಬರಂಗಿಲ್ಲ. ಇದು ಈ ಕಡೆ ಐತಿ. ಇಷ್ಟು ದೊಡ್ಡದೈತಿ. ಆ್ಯಂಡ್ ಇಲ್ಲಿ ಓಪನ್ ಐತಲ್ಲ, ನೀವು ಏನಾರ ಸಕ್ರಿ ನಾರ್ಮಲ್ ಬೇಕು, ಕಾಫಿ ರ್ಯಾಕ್ ಟೈಪ್ ಅದು ಇಮಿಡಿಯೇಟ್ ತಗೊಳ್ಳೋಂತ ಈಸಿ. ನಿಮ್ಗೆ ಏನೇನು ಬೇಕಾಗತ್ತಲ್ಲ ಅದನ್ನ ಆಕ್ಸೆಸ್ ಮಾಡ್ಕೋಬೋದು. ಆ್ಯಂಡ್ ಅಲ್ಲಿ ನಿಮ್ಗೆ ಅವನ್ ಐತಿ, ಏರ್ ಫ್ರೈಯರ್ ಐತಿ, ಕೆಟಲ್ ಐತಿ, ಟೋಸ್ಟರ್ ಐತಿ. ಎಸ್, ಇದಿಸ್. ಆ್ಯಂಡ್ ಚಿಮ್ನಿನೂ ನಮ್ಮ ಕಡೆಯಿಂದಾನೆ ಮಾಡಿರ್ತೀವಿ. ಇಂಟೀರಿಯರ್ ನಾವು ಮಾಡಬೇಕಾದ್ರೆ ಜಸ್ಚರ್ ಕಂಟ್ರೋಲ್ ಫೇಬರ್ ಇಂದ ಬರುತ್ತೆ ಚಿಮ್ನಿ ಇದು. ಓಕೆ, ಯೂಶುವಲ್. ನೀವು ಅಡಿಗೆ ಮಾಡೋ ಮುಂದೆ ಏನಾರ ಬಜ್ಜಿ ಕರಿತಿರ್ತೀರಿ ಅವಾಗ. ಅಂಡ್ ಚಲೋ ಸಕ್ಷನ್ ಪವರ್ ಇದ್ದಿದ್ದು. ಆಮೇಲೆ ಆಟೋ ಕ್ಲೀನ್ ಚಿಮ್ನಿ ಐತಿ ಇದನ್ನು. ಓಕೆ, ಸೊ ನೀವು ತೆಗೆದು ಹಗಲ ಕ್ಲೀನ್ ಮಾಡ್ಬೇಕು ಅನ್ನೋದೇನಿಲ್ಲ. ಇಷ್ಟ ನೀವು ಮುಟ್ಟೋದು ಅವಶ್ಯಕತೆ ಇಲ್ಲ. ಎಣ್ಣೆ ಕೈ ಇರ್ತೈತಿ, ಏನೋ ಒಂದು ಹಿಟ್ ಕೈ ಇರ್ತೈತಿ ಅಲ್ಲೇ. ಆಮೇಲೆ ಇಲ್ಲೊಂದು ನಿಮಗೆ ವೆಂಟಿಲೇಷನ್ಗೆ ವಿಂಡೋ ಬರುತ್ತೆ. ವಿಂಡೋ ಐತಿ. ನೈಸ್. ತಾವು ಗಾಳಿ ಬರತ್ತೆ ಆಲ್ರೆಡಿ. ಇದು ಬೆಸ್ಟ್ ನೋಡ್ರಿಪ್ಪ ಇಲ್ಲಿ. ಆ್ಯಂಡ್ ಇಲ್ಲಿ ಒಂದು ಸ್ಮಾಲ್ ಅಪ್ಲಿಫ್ಟ್ ಐತಿ ಆತಾ. ಇದ್ರದ್ದು ಏನು ಸೈಜ್ ಐತಿ? ಇದು 10.5 by 6.5 ಐತಿ. ಇದು 10.5. ಹಿಂಗೆ 10.5, ಹಿಂಗೆ 6.5. ಹಿಂಗೆ 6.5. ಓ ನೈಸ್. ಸ್ಪೇಷಿಯಸ್ ಐತಿ. ಸ್ಪೇಷಿಯಸ್ ಐತಿ.
ಸಫಿಷಿಯಂಟ್ ಆರಾಮ್ ಇಬ್ರು ನಿಂತು ಅಡುಗೆ ಮಾಡಕ್ ಆರಾಮ. ಈಗ ಏನಾರ ಫಂಕ್ಷನ್ ಇತ್ತು ಏನೋ ಇತ್ತು ಅಂತಂದ್ರೂ ಈಸಿಲಿ ಆಕೈತಿ. ಆಮೇಲೆ ನನಗೆ ಇದೊಂದು ಲೈಕ್ ಆಕೈತಿ. ಈಗ ಏನಂತಂದ್ರೆ ಇದು ಓಪನ್ ಇರ್ತೈತಲ್ಲ ಸಮ್ ಟೈಮ್ಸ್, ಸೊ ನೀರು ಚೆಲ್ಲೋದು ಏನಾರ ಈಗ ವಾಶ್ ಮಾಡೋ ಮುಂದೆ ಅದಾಗ್ತಿರ್ತೈತಿ. ಸೊ ಇದು ಬೇಡ ಅಂತೇಳಿ ಇಲ್ಲಿ. ಆಮೇಲೆ ಇಲ್ಲಿ ನಿಮ್ದು ಫ್ರಿಜ್ ಇಟ್ಕೋಬೋದ. ಇಲ್ಲಿ ಬರೋಣ ಅಂತಲ್ಲ, ಈ ಯೂನಿಟ್ ಬಗ್ಗೆ ಮಾತಾಡೋಣ. ಈ ಯೂನಿಟ್ ಒಳಗೆ ನಮಗೆ ಇಲ್ಲಿ ವಾಷಿಂಗ್ ಮಷೀನಿಗೆ ನಾವು ಇದು ಮಾಡ್ಕೊಟ್ಟಿವಿ ಇಲ್ಲಿ ಜಾಗ. ಓಕೆ ಓಕೆ. ಸೊ ಅಲ್ಲಿ ಟ್ಯಾಪ್ಸ್ ಆಗಲಿ ಔಟ್ಲೆಟ್ ಎಲ್ಲ ಅಲ್ಲೇ. ಇಲ್ಲಿ ವಾಷಿಂಗ್ ಮಷೀನ್ ಇಟ್ಟು ನೀವೇನೋ ಮಾಡೋದ ಬೇಡ, ಫುಲ್ಲಿ ಆಟೋಮೆಟಿಕ್ ವಾಷಿಂಗ್ ಮಷೀನ್ ತೊಗೊಂಡ್ಬಿಟ್ರೆ ಇಲ್ಲಿ ಕರೆಕ್ಟ್ ನೀವು ಫ್ರಂಟ್ ಲೋಡಿಂಗ್ ಟಾಪ್ ಲೋಡಿಂಗ್ ಯಾವ್ದಾರು ತಗೋರಿ, ಇಲ್ಲಿ ಎಲ್ಲ ರೆಡಿ ಮಾಡ್ಕೊಟ್ಟಿವಿ. ಅಂಡ್ ಇಲ್ಲಿ ಇನ್ವರ್ಟರ್ ಐತೆ ನಮ್ದು. ಇಲ್ಲಿ ಇನ್ವರ್ಟರ್ ಅದೂ ನಾವು ಹಾಕ್ಸ್ಕೊಟ್ಟಿವಿ, ಇನ್ವರ್ಟರ್ ಸಮೇತ ಅದು ಲಾಂಗ್ ಟ್ಯೂಬುಲರ್ ಇದೆ. ಸ್ವಲ್ಪ ಇನ್ನೂ ಲೈಫ್ ಜಾಸ್ತಿ ಬರೋ ಟೈಪ್. ಸ್ಟೋರೇಜ್ ಆಗಲಿ ಏನಾರು ಇಡ್ಬೋದು ನೀವು, ಕ್ಲೋಸ್ಡ್ ನೀಟ್ ಕ್ಲೋಸ್. ಅಂಡ್ ಇದು ಸೀಮ್ಲೆಸ್ ಅನಿಸ್ತೈತಿ, ಹಿಂಗೆ ಭಾಳ ಸ್ಪೇಸ್ ಯುಟಿಲೈಸೇಷನ್ ಆಗೈತಿ ಇಲ್ಲಿ. ಕರೆಕ್ಟ್. ಅಂಡ್ ಇದು ನಾವು ಹೊರಗಡೆ ಹೋಗೋಣ ಅಂತ ಈಗ ಹೋಗ್ಬಿಡೋಣ, ತೋರಿಸ್ಬಿಡೋಣ. ಎಸ್. ಇದು ಡೋರ್ ಏನು ನಾರ್ಮಲ್ ವುಡನ್ ಡೋರ್? ಇದು ವುಡನ್ ಡೋರೇ ಬರ್ತೈತಿ. ಇದು ಇದೆಲ್ಲ ಸ್ಯಾಂಡ್ ಸ್ಟೋನ್ ಇದು ಕಲರ್. ಓ ನೈಸ್, ದಿಸ್ ಇಸ್ ನೈಸ್. ಆ್ಯಂಡ್ ಎಂಟರ್ ಆದ ತಕ್ಷಣ ನೋಡ್ರಿ, ಈಗ ನೀರು ಗೀರು ಮಳಿ ಗಿಳಿ ಬಂದಾಗ ಇಲ್ಲಿ ನಿಂದ್ರಂಗಿಲ್ಲ, ಹೋಗ್ಬಿಡ್ತಾವೆ. ಫ್ಲೋ ಮಾಡೋದು ಗೇಟ್ ತೋರಿಸಿದ್ದಾರೆ, ಇನ್ನೊಂದು ಸಣ್ಣ ಗೇಟ್. ಆ ಸಣ್ಣ ಗೇಟಲ್ಲಿ ಆಕ್ಸೆಸ್ ಮಾಡ್ಬೋದು ಇಲ್ಲಿ. ಆ್ಯಂಡ್ ಯೂಶಲಿ ನಮ್ದೇನೆ ಇಲ್ಲೆಲ್ಲ ನಾವು ಸಿಮೆಂಟ್ ಫಿನಿಶಿಂಗ್ ಇದು ಮಾಡ್ಕೊಟ್ಬಿಟ್ಟಿರ್ತೀವಿ. ಸೊ ಇವ್ರ ಕ್ಲೈಂಟ್ ನಂಗೆ ಇಲ್ಲೂ ಟೈಲ್ಸ್ ಬೇಕಂತ ಕೇಳಿದ್ರೆ, ಸೊ ಅದು ಟೈಲ್ಸ್ ಇದು ಮಾಡಿಕೊಟ್ಟಿವಿ ನಾವು. ನೈಸ್ ನೈಸ್, ಕರೆಕ್ಟ್ ಐತಿ. ಆ್ಯಂಡ್ ಅಲ್ಲೇ ನಿಮ್ಗೆ ಬಟ್ಟೆ ಒಗೆಯೋದೆಲ್ಲನೂ ಕಲ್ಲು ಐತಿ. ಆ್ಯಂಡ್ ಅಲ್ಲಿ ಔಟ್ಲೆಟ್ ಐತಿ, ಮುಗೈತಿ. ಓಕೆ. ಸೊ ದಿಸ್ ಇದು ಅಂದರೆ ಇದು ಸ್ಪೇಸ್ ಚಲೋ ಐತಲ್ಲ? ಹಾಂ, 3 ಫೀಟ್. ಇದು 3 ಫೀಟ್ 3 ಫೀಟ್ ಐತಿ ಇದು. ಬಟ್ ಒಂದೊಂದು ಕಡೆ ಜಾಸ್ತಿ ಐತಿ. ಅದು ಸೈಟ್ ಹಂಗೈತೆ ಅದು. ಲೈಕ್ ಸೈಟ್ ಸ್ವಲ್ಪ ಕ್ರಾಸ್ ಇರೋದಕ್ಕೆ ಓಕೆ ನಾವು ಅದಕ್ಕೆ ತಕ್ಕಂಗೆ ಎಲ್ಲೆಲ್ಲಿ ಯೂಸ್ ಆಗ್ತದೆ ಅಲ್ಲಿ ಜಾಸ್ತಿ ಬಿಟ್ಟಿವಿ. ನೋಡ್ರಿ 30-40 ಸೈಟ್ ಒಳಗೆ ಗ್ರೌಂಡ್ ಫ್ಲೋರ್ದಾಗನ ಇಷ್ಟ ಐತಿ. ಇನ್ನೂ ಗ್ರೌಂಡ್ ಫ್ಲೋರ್ ಮುಗಿಸಿಲ್ಲ ನಾವು. ಗ್ರೌಂಡ್ ಫ್ಲೋರ್ ಇನ್ನೂ ಮುಗಿವಲ್ತ. ಈ ವಿಡಿಯೋ ಎಷ್ಟು ದೊಡ್ಡದು ಹಾಕಿದ್ದು ಗೊತ್ತಿಲ್ಲ, ಈಗ ಒಂದು ಮುಗಿತಿಲ್ಲ. ಇಲ್ಲಿ ಸ್ಟೇರ್ಕೇಸ್ ಐತಿ ಮ್ಯಾಗ ಹೋಗೋದಕ್ಕೆ. ಅದು ಬಿಟ್ಟು ನಾವು ಈ ಕಡೆ ಬರೋಣ ಅಂತ. ಇದು ಈ ಯೂನಿಟ್ ಇದಿಷ್ಟೆಲ್ಲ ನಾವು ಮಾತಾಡೇವಿ. ಆ್ಯಂಡ್ ಇಲ್ಲೇ ನೋಡ್ರಿಪ್ಪ, ನಿಮಗೆ ಏನಾರ ಡಿಫ್ರೆನ್ಸ್ ಕಾಣತೈತೆ ಇಲ್ಲಿ? ಏನಿಲ್ಲ, ಎಲ್ಲ ಒಂದು ಸೀಮ್ಲೆಸ್ ಒಂದು ಇದ್ದಂಗೆ ಐತಿ. ಬಟ್ ನಿಮಗಿಲ್ಲೇ ಓಪನ್ ಮಾಡೋಣ ಅಂತ ನೋಡ್ರಿ, ನಿಮ್ಗೆ ಕೀ ಇಡ್ಬೋದು ಇಲ್ಲಿ. ಮನ್ಯಾಗ ನೀವು ಎಷ್ಟು ಜನ ಇರ್ತಾರಲ್ಲ ಎಲ್ಲಾರ್ದು ಗಾಡಿ ಇದೆ. ಮನ್ಯಾಗ ಬಂದವ್ರು ಬ್ಯಾರೆದವ್ರದ್ದು ಕೀ ಇಡ್ಬೋದು. ಮತ್ತೆ ಕೀ ಕಳೀತು ಅನ್ನೋದು ಬೇಡ. ಆಮೇಲೆ ಕಾಣೋದು ಇಲ್ಲ, ನೀವು ಕೀ ಇಟ್ಟಿರೋದು ಸೇಫೆಸ್ಟ್ ಅಂದ್ರೆ ಕೀನ ಮೇನ್ ಥಿಂಗ್. ಎಸ್. ಸೊ ನಿಮ್ಗೆ ಯಾರು ಬಂದು ಇಲ್ಲಿ ತೆಗೆದ್ರೆ ಇಲ್ಲಿ ಸಿಗ್ತಾರೆ ಅವ್ರ ಕೀ. ಬೆಸ್ಟ್ ಅದು, ಯಾರು ಗೊತ್ತು ಆಗಂಗಿಲ್ಲ. ಬೇರೆದವ್ರು ಬಂದ್ರು ಗೊತ್ತು ಆಗಂಗಿಲ್ಲ. ಬೆಸ್ಟ್, ಅಷ್ಟು ಬೆಸ್ಟ್ ಅದು. ನೈಸ್. ಸೊ ಇಲ್ಲಿ ಏನೈತಿ ಈಗ ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿ ಬಂದು ನಮ್ದು ಕಾಮನ್ ಬಾತ್ರೂಮ್ ಬರ್ತೈತಿ ಇಲ್ಲಿ. ಆ್ಯಂಡ್ ಇಲ್ಲಿ ಒಂದು ವಾಶ್ ಬೇಸಿನ್ ಕೊಟ್ಟಿವಿ, ಕೌಂಟರ್ ಟಾಪ್ ಕೊಟ್ಟು ಇದು ವಾಶ್ ಬೇಸಿನ್ ಕೊಟ್ಟಿವಿ. ಇದು ನೈಸ್ ಟೆಕ್ಸ್ಚರ್ಡ್ ಇದು ಐತಿ, ಗೋಲ್ಡ್ ಅಂಡ್ ಬ್ಲ್ಯಾಕ್. ಇದು ಬರೀ ಪೇಂಟಿಂಗ್ ಇಲ್ಲ, ಇದ್ರ ಮ್ಯಾಗ ಟೆಕ್ಸ್ಚರ್ ಐತಿ. ಹೌದು, ಟೆಕ್ಸ್ಚರ್ ಐತಿ ಇಲ್ಲಿ. ಅಂಡ್ ಇದು ಮಿರರ್ ಸ್ವಲ್ಪ ಫ್ಯಾನ್ಸಿ ಮಾಡೋಣ ಅಂತ ಕ್ಲೀನ್ ಕೊಟ್ಟಿವಿ ಈ ಸತಿ. ಇದು ಸ್ವಲ್ಪ ಬೇರೆ ಶೇಪ್ ಐತಿ, ಡಿಫರೆಂಟ್ ಶೇಪ್ ಅಂಡ್ ವಿತ್ LED ಐತಿ ಇದು. ಓ ನೈಸ್. ಎಲ್ಲರೂ ನೀವು ಹೊರಗೆ ರೆಡಿ ಆಗಿ ಹೊಂಟ್ರೆ ಒಂದ್ಸಲ ಲಾಸ್ಟ್ ಟೈಮ್ ಚೆಕ್ಔಟ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಬರ್ತೈತಿ. ಆಮೇಲೆ ಇವನ್ ಆಕ್ಸೆಸರೀಸು ನನಗೆ ಫಿಟ್ ಮಾಡಂದ್ರ ಅವರು ಸರ್. ಸೊ ಇದೆಲ್ಲ ಮಾಡ್ಕೊಟ್ಟಿವಿ ನಾವು. ಅಲ್ಲೇ ನಿಮ್ದು ಹ್ಯಾಂಡ್ ವಾಶ್ ಟವಲ್ ನ್ಯಾಪ್ಕಿನ್ ಗಿಪ್ಕಿನ್ ಇಡೋದಾತ, ಪವರ್ ಸಾಕೆಟ್. ಆಮೇಲೆ ಈ ಯೂಶಲಿ ಕೊಡೋದು ಡೋರ್ಸಿಗೆಲ್ಲ ನಾವು ಲ್ಯಾಚಸ್ ಹಂಗೆ ಕೊಡ್ತೀವಿ. ಬಟ್ ನೀವು ಅಪ್ಗ್ರೇಡ್ ಮಾಡ್ಬೇಕಂದ್ರೆ ಈ ಟೈಪ್ ಯುರೋಪ್ ಲಾಕ್ಸ್ ಅದು ಹಾಕ್ಸ್ಕೋಬಹುದು. ಈ ತರ ಎಲ್ಲ ಸಿಲಿಂಡ್ರಿಕಲ್ ಲಾಕ್ಸ್ ಇವೆಲ್ಲ. ಇದು ಬೆಸ್ಟ್ ಕ್ವಾಲಿಟಿ ಲಾಕ್ಸ್. ನೈಸ್. ಇದು ಒಂದು ಕಾಮನ್ ಬಾತ್ರೂಮ್ ಕೆಳಗಿರೋದು. ಇದು ಇಂಡಿಯನ್ ಸ್ಟೈಲ್ ಕೊಟ್ರೆ? ಹಾ, ಇಲ್ಲಿ ಇಂಡಿಯನ್ ಸ್ಟೈಲ್ ಐತೆ. ಅಂಡ್ ಇಲ್ಲೂ ಶವರ್ ಕೊಟ್ರೆ? ಇಲ್ಲೂ ಶವರ್, ಡೈವರ್ಟರ್, ಈ ಮಿಕ್ಸರ್ ಸೆಟ್ ಟೈಪ್ ಅವೆಲ್ಲ ಡೈವರ್ಟರ್. ಅಂಡ್ ಇಲ್ಲಿ ಸೋಪ್ ನೀವು ಏನು ಇಡಬೇಕಂತಂದ್ರೆ ಎಲ್ಲ ಆಕ್ಸೆಸರೀಸ್ ಸಮೇತನು ಫಿಟ್ ಮಾಡ್ಕೊಟ್ಟಿವಿ. ಓಕೆ. ವಿತ್ ಇಂಡಿಯನ್ ಇದ್ರೂ ಫ್ಲಶ್ ಇದೆ ಐತಿ. ಹಾ, ಫ್ಲಶ್ ಟ್ಯಾಂಕ್ ಕೊಟ್ಟಿವಿ. ಇಂಡಿಯನ್ಗೂ ಫ್ಲಶ್ ಟ್ಯಾಂಕ್. ಅಂಡ್ ಇದ್ರದ್ದು ಏನು ಟೈಲ್ಸ್? ಇದು 2x4 2x4 ಟೈಲ್ಸ್. ಪೂರ್ತಿ ಬಾತ್ರೂಮ್ 2x4 ಟೈಲ್ಸ್. ಓಕೆ. ಆಮೇಲೆ ಎಕ್ಸಾಸ್ಟ್ ಫಿಟ್ ಮಾಡಿವಿ. ಎಕ್ಸಾಸ್ಟ್ ಹೆಂಗ್ ಐತಿ ನೋಡ್ರಿ ಅದು. ಓ, ಇಷ್ಟ ಐತಿ. ಫ್ಯಾನ್ ಕಾಣಂಗಿಲ್ಲ, ಅಂಡ್ ಮೇನ್ ಪ್ಲೇಟ್ ಐತಿ. ನೈಸ್ ನೈಸ್. ಎಕ್ಸಾಸ್ಟ್ ಐತಿ ಅನ್ನೋದು ಗೊತ್ತಾಗಲ್ಲ, ಅಷ್ಟು ನೀಟ್ ಡಿಸೈನ್ಸ್. ನೈಸ್. ಆಮೇಲೆ ಈ ಕಡೆ ಇಲ್ಲಿ ಟವಲ್ ರೋಡ್ ಒಂದು ಹಾಕ್ಸಿದ್ವಿ. ಓ, ಇದು ನೈಸ್. ಇದು ಚಲೋ ಐತಲ್ಲ. ಹಾ, ಸ್ಟಡಿ ಇದೆ. ಅಂಡ್ ನೀವು ಹುಕ್ಸ್ ಅದಾವ ಇದ್ರಾಗ. ಬಾತ್ರೂಮ್ ಡೋರ್ ಹಿಂದೂನು ಹುಕ್ಸ್ ಕೊಟ್ಟಿರ್ತೀವಿ. ಓ ನೈಸ್. ಅಂದ್ರೆ ಯಾರು ಬಂದ್ರು ಈಸಿ ಆಕೈತೆ. ಅಂಡ್ ಈ ಡೋರ್ಸ್ ಏನು? ಇದೆಲ್ಲ ನಮಗೆ ಇದು ವುಡ್ಡಿಂದನೇ ಮಾಡಿರೋದು ಡೋರ್ಸ್. ಬಟ್ ಏನು ಎಲ್ಲ ವಾಟರ್ ಪ್ರೂಫ್ ಡೋರ್ಸ್ ಇರುತ್ತೆ ಇದು. ಓಕೆ ಓಕೆ. ಸೊ ನೀರಿಗೆ ಏನು ಹಾಳಾಗೋದಿಲ್ಲ. ಪ್ಲಾಸ್ಟಿಕ್ ಟೈಪ್ ಡೋರ್ಸ್ ಹಾಕಂಗಿಲ್ಲ ನಾವು. ಇದೆಲ್ಲಾನು ಕಾಂಪ್ರೆಸ್ಡ್ ಇದು ಮಾಡಿದ್ದೆ ಡೋರ್ಸ್ ಇರ್ತವೆ, ಬಟ್ ಎಲ್ಲ ವಾಟರ್ ಪ್ರೂಫ್. ನೈಸ್. ಅಂಡ್ ಇನ್ನೊಂದು ನೋಟಿಸ್ ಮಾಡತ್ತೇನ, ಇದು ನೋಡ್ರಿಲ್ಲ
ಇದು ವುಡ್ ಇಲ್ಲ, ಇದು ಟೈಲ್ಸ್, ಗ್ರಾನೈಟ್ ಐತಿ. ಓ ಗ್ರಾನೈಟ್. ಓಕೆ ನೋಡ್ರಿ ಗ್ರಾನೈಟ್ ಐತಿ. ಇದೊಂದ್ ರೀತಿ ಬ್ಯಾರೆ ಫೀಲ್ ಕೊಡ್ತೈತಲ್ಲ. ವುಡನ್ ಇದ್ದಿದ್ರೆ ಓಕೆ, ಅದಂತೂ ಚಲೋ ಅನಿಸ್ತೈತಿ, ಬಟ್ ಇದು ಸ್ವಲ್ಪ ಬ್ಯಾರೆ ಫೀಲ್ ಕೊಡ್ತೈತಿ. ಯೂಶಲಿ ಬಾತ್ರೂಮ್ ಇದಕ್ಕೆಲ್ಲ ವುಡನ್ ಬರ್ತಾವ ರೂಮ್ ಡೋರ್ಸಿಗೆಲ್ಲ. ಬಾತ್ರೂಮ್ಸಿಗೆ ಏನಾಗುತ್ತಂದ್ರೆ ನಿಮಗೆ WPC PVC ಮೆಟೀರಿಯಲ್ಸ್ ಇಂದ ಚೌಕಟ್ ಅಂಡ್ ಅದೇ ಡೋರ್ಸ್ ಬರ್ತಾವ. ಸೊ ಇದು ನಾವು ಗ್ರಾನೈಟ್ ಬೇಕಂದಿದ್ರೆ ಗ್ರಾನೈಟ್ ನಂಗೆ ಮಾಡಿ ಇದನ್ನು ಮಾಡ್ಕೊಟ್ಟೆ. ಓಕೆ ಓಕೆ ಓಕೆ. ಅಂಡ್ ಅಲ್ಲಿ ಮ್ಯಾಕ್ಸ್ ಸ್ಟೋರೇಜ್ ಆಪ್ಷನ್ ಮೇಲೂ ನಿಮಗೆ ಆಪ್ಷನ್ ಐತಲ್ಲ ಸ್ಟೋರೇಜ್. ಎಷ್ಟು ಡೀಪ್ ಐತಲ್ಲ, ಭಾಳ ಡೀಪ್. ಇದು ಫುಲ್ ಬಾತ್ರೂಮ್ ಏನೈತೆ ಅಷ್ಟೇ ಡೀಪ್. ಓ ನೈಸ್ ನೈಸ್ ನೈಸ್. ಸೊ ಈ ಸೆಕ್ಷನ್ ಆಗುತ್ತೆ, ನಿಮ್ಗೆ ಇಲ್ಲಿ ಹೆಡ್ ರೂಮು ಸಿಗ್ತೈತಿ ಭಾಳ. ಅಂಡ್ ಇದು ಗ್ರೌಂಡ್ ಫ್ಲೋರ್ ಇಂದ ರೂಮ್. ಗ್ರೌಂಡ್ ಫ್ಲೋರ್ ಇಂದ ದಿಸ್ ಇಸ್ ಗೆಸ್ಟ್ ಬೆಡ್ರೂಮ್. ಓಹೋ, ಗೆಸ್ಟ್ ಬೆಡ್ರೂಮ್ ಹೆಂಗ್ ಮಾಡಿದ್ರು ನೋಡ್ರಿ. ಗೆಸ್ಟ್ ಬೆಡ್ರೂಮ್ ಇಂದ ನೋಡ್ರಿ, ಇದು ಡೋರ್ ಅಂಡ್ ಈ ರೀತಿ ಎಂಟರ್ ಆದ ತಕ್ಷಣ ಇದೇನು ಮಾಸ್ಟರ್ ಬೆಡ್ರೂಮ್ ಅನ್ಸುತ್ತೈತಲ್ಲ, ಮಾಸ್ಟರ್ ಬೆಡ್ರೂಮ್ ಫೀಲ್ಸ್ ಐತಿ. ಇದು ಟ್ಯೂಬ್ಲೈಟ್ ಆಫ್ ಮಾಡಲ? ಹಾಂ, ಟ್ಯೂಬ್ಲೈಟ್ ಆಫ್ ಮಾಡ್ಬಿಡು ನೋಡ್ರಲ್ಲ. ಅದೇನದು, ಯಾವ್ದು ಹೇಳ? ಅದೇನೋ ಹಾಕಿರ ಜೂಮರ್. ಹಾಂ, ಅದು ಹ್ಯಾಂಗಿಂಗ್ ಲೈಟ್. ಹ್ಯಾಂಗಿಂಗ್ ಲೈಟ್ ನೋಡ್ರಲ್ಲ ಹೆಂಗೆ ಐತಿ, ಆಂಬಿಯಂಟ್ ವಿತ್ AC ಐತಿ. ಹಾಂ, ಸೊ ಎಂಟರ್ ಆದ ತಕ್ಷಣ ನಿಮ್ಗೆ ಇಲ್ಲಿ ಕಬರ್ಡ್, ನಿಮ್ದು ಸ್ಲೈಡರ್ಸ್ ಎಲ್ಲ ಅನಿಸ್ತೈತಿ. ಇದು ಕಲರ್ ನೋಡ್ರಿ ಎಷ್ಟು ಕಾಮ್ ಅಂದ್ರೆ ಲೈಟ್ ಪೇಸ್ಟಲ್ ಕಲರ್ ಐತಿ ವಿತ್ ಇಲ್ಲಿ ವುಡನ್ ಫೀಲಿಂಗ್ ಐತಿ. ಅಂಡ್ ಇದು ಬ್ಲ್ಯಾಕ್ ನೋಡ್ರಲ್ಲ, ಹ್ಯಾಂಡಲ್ಸ್ ಎಲ್ಲ ಬ್ಲ್ಯಾಕ್, ಒಳಗಡೆ ಮಿರರ್ ಫಿನಿಶ್ ಹಂಗೈತಿ. ಹಿಂಗ್ ಬರುತ್ತೆ. ಓ, ಇಲ್ಲಿನೂ ಲೈಟಿಂಗ್ ಐತಿ ಒಳಗಡೆ. ಇದು ಲೈಟಿಂಗ್. ಈಗೆಲ್ಲ ಇಲ್ಲಿ ಇಟ್ಟಿವ್ ಮೆಟೀರಿಯಲ್ಸ್ ಹಂಗೆ, ಬಟ್ ಇಲ್ಲಿ ಇದು ಬಟ್ ಇದು ಸ್ವಲ್ಪ ಹಿಂಗೆ ಡೆಪ್ತ್ ಇಲ್ಲ, ಸ್ವಲ್ಪ ದೊಡ್ಡದೈತಿ. ದೊಡ್ಡದೈತಿ, ದೊಡ್ಡದು ಬರುತ್ತೆ ಕಂಪೇರ್ ಟು ಸ್ವಲ್ಪ ಸ್ಪೇಸ್ ದೊಡ್ಡದೈತಿ. ಆಮೇಲೆ ಇದು ಸಾಫ್ಟ್ ಕ್ಲೋಸರ್ ಎಲ್ಲ. ಓ ನೈಸ್. ಒಳಗೆ ಲೈಟ್ ಆಫ್ ಆಗ್ಬಿಡ್ತದೆ ಆಟೋಮೆಟಿಕ್? ಇಲ್ಲ, ಅದು ನಾವು ಸ್ವಿಚಸ್ ಕೊಟ್ಟಿವಿ ಸಪ್ರೇಟ್. ಓಕೆ ಓಕೆ. ಅದು ಈಗ ಏನಾಗ್ತೈತೆ, ಒಮ್ಮೊಮ್ಮೆ ಸಣ್ಣ ಹುಡುಗರು ಯಾರು ಜೋರ್ ಇದು ದುಡಿಯೋರಂದ್ರೆ ಅದು ಸ್ವಿಚ್ ಮುರಿತಾವ. ಓಕೆ. ಹಗಲೆಲ್ಲ ಮೇಂಟೆನೆನ್ಸ್ ಮಾಡ್ಬೇಕು. ಅದ್ರ ಬದಲಿ ನೀವು ಬೇಕಂದಾಗ ಸ್ವಿಚ್ ಆನ್ ಮಾಡ್ಕೊಂಡ್ಬಿಟ್ರಿ. ಇದು ಬೆಸ್ಟ್ ಮೆಥಡ್ ಇದು ಕಂಪ್ಯಾರಿಟಿವ್ಲಿ. ಹಂಗೆ. ಆ್ಯಂಡ್ ನಿಮ್ಗೆ ಇಲ್ಲಿ ಮ್ಯಾಗೇನು ಈಗ ಶೆಲ್ಫ್ ಇದು ಸ್ಟೋರೇಜ್ ಪಾರ್ಟ್ ಅಲ್ಲಿ. ಸೊ ಎಷ್ಟು ಕ್ಲೀನ್ ಅನಿಸ್ತೈತಲ್ಲ ಇದು. ಈಗ ನಾವು ಸುಮ್ಮನೆ ಸಜ್ಜಾ ಇಡೋದಕ್ಕಿಂತ ಅದ್ರ ಬದಲಿ ಹಿಂಗ್ ಮಾಡ್ಕೊಂಡ್ಬಿಡೋದು ಬೆಸ್ಟ್. ಅಂಡ್ ಅದ್ರ ಜೊತೆ ಇದು ಬ್ಲೆಂಡ್ ಆಗತೈತಲ್ಲ, ಎಲ್ಲ ಒಂದೇ ಯೂನಿಟ್ ಕಂಡು ಬಿಡ್ತೈತಿ. ಇಲ್ಲೂ ಭಾಳ ಮಜಾ ಅದಾವ, ತೋರಿಸ್ತೀವಿ ನಿಮಗೆ. ಈ ರೂಮ್ ಒಳಗು ಹಿಂಗ ಬೆಡ್ ಬ್ಯಾಕ್ ಸೈಡ್ ಬರೋ ವಾಲ್ ಇದು ಫುಲ್ ಕ್ಲಾಡಿಂಗ್ ಮಾಡಿವಿ, ವುಡನ್ ಕ್ಲಾಡಿಂಗ್ ಎಲ್ಲ ವುಡ್ ಯೂಸ್ ಮಾಡಿರೋದು. ಪ್ಲೈ ಮಾಡಿ ಇದು ಮಾಡಿ. ಅಂಡ್ ಇದು ಎಲ್ಲ ನಾವು ಮಷೀನಾಗ ಇದು MDF ಶೀಟಲ್ಲೂ ಎಲ್ಲ ಕಟಿಂಗ್ ಮಾಡಿಸಿ. ಓಕೆ. ಅಂಡ್ ಇದೆಲ್ಲ ನಾವು ಪೇಂಟ್ ಮಾಡಿಸಿದ್ದು ಡಿಕೋ. ನೈಸ್. ಎಲ್ಲ ಪೇಂಟ್ ಫಿನಿಶ್ ಇದು. ರಿಫ್ಲೆಕ್ಷನ್ ಗೊತ್ತಾಗ್ತದೆ ಈ ರೀತಿ ಬೇರೆನೇ ಫೀಲಿಂಗ್ ಐತಿ. ಅಂಡ್ ನಾವೇನ್ ಕೊಟ್ಟಿರ್ತೀವಲ್ಲ ಡಿಸೈನ್, ಅದೇ ತರನ ಮಾಡ್ಕೊಟ್ಟಿವಿ. ಇದು ಬೆಡ್ ಹಾಕೊಂಡ್ರೆ ಇಲ್ಲಿ ಸೈಡಿಗೆ ಟೇಬಲ್, ಸೈಡ್ ಟೇಬಲ್, ಇಲ್ಲೊಂದು ಡ್ರಾವರ್ ಐತಿ, AC ರಿಮೋಟ್ ಇಡಕ, AC ಕಂಟ್ರೋಲ್ಸ್ ಎಲ್ಲ. ಓ, ಇದು ಆಟಂಬರ್ಗ್ ಇಂದ? ಇದು ಆಟಂಬರ್ಗ್ ಫ್ಯಾನ್. ಅಂಡ್ ಗ್ರೇ ಶೇಡ್ ಐತೆ. ಓಕೆ. ರಿಮೋಟ್ ಕಂಟ್ರೋಲ್ಡ್. ಇದು ರಿಮೋಟ್ ಕಂಟ್ರೋಲ್ಡ್. ನೈಸ್ ನೈಸ್. ಆಮೇಲೆ ಇದು ಹಿಂಗ್ ಗ್ಯಾಪ್ ಬಿಟ್ಟಿರ್ತೀವಿ, ನೀವು ಕರ್ಟನ್ಸ್ ಅಲ್ಲಿಂದಾನು ಕೆಳಗ್ ಮಟನು ಹಾಕೋಬಹುದು. ಹೌದಲ್ಲ, ಲಾಂಗ್ ಕರ್ಟನ್ಸ್. ನಿಮಗೆ ಅದು ಇದನ್ನ ಕಾಣಬಾರದು, ರಾಡ್ ಕಾಣಿಸಂಗೆ ಇಲ್ಲ. ಆ ರೀತಿ ಐತಿ. ಅಂಡ್ ದಿಸ್ ಇಸ್ ಆಲ್ಸೋ ಒನ್ ವೇ. ಇದು ಟಿಂಟೆಡ್. ಅಂಡ್ ಇದ್ರಾಗ ನಿಮಗೆ ಮೆಶ್ ಕೊಟ್ರ. ಅಂಡ್ ಇದು SS ಮಸ್ಕಿಟೋ ನಾಟ್. ಇದು UPVC ವಿಂಡೋಸ್ ಇವೆಲ್ಲ. ಓಕೆ. ಎಲ್ಲ UPVC. ಎಷ್ಟು ಸ್ಮೂತ್ ಆಪರೇಟಿಂಗ್ ಗೊತ್ತಾಗ್ಬಿಡುತ್ತೆ. ಇದು 3 ಟ್ರ್ಯಾಕ್. 3 ಟ್ರ್ಯಾಕ್. ಕಿಚನ್ ಒಂದು ಬಿಟ್ಟು ಎಲ್ಲ ಕಡೆ 3 ಟ್ರ್ಯಾಕ್ ಕೊಟ್ಟಿವಿ. ಓಕೆ. ಅಂದ್ರೆ ಹಾಲ್ ಒಳಗೂ 3 ಟ್ರ್ಯಾಕ್ ಐತಿ. 3 ಟ್ರ್ಯಾಕ್ ಐತಿ ಎಲ್ಲ. ಅಂಡ್ ಎಲ್ಲ ಕಡೆನೂ ಮೆಶ್ ಇನ್ಕ್ಲೂಡೆಡ್. ಹೌದು, ಮೆಶ್ ಬರುತ್ತೆ. ನೈಸ್. ಅಂಡ್ ನಿಮಗೆ AC ಫಿಟ್ ಮಾಡಿ ಕೊಟ್ಬಿಟ್ರಿ ಅವರು. ಸೊ ಏನು ಅಡಿಷನಲ್ ಬೇಡ ಅಂತ ಹೇಳಿ ಎಲ್ಲ ರೆಡಿ. ಅಂಡ್ ಇವನ್ ಕಾಬ್ ಲೈಟ್ಸ್ ಇದನ್ನ ಕೊಟ್ಟಿರೋ ಲೈಟ್ಸ್ ಎಲ್ಲ COB ಲೈಟ್ಸ್. ಅಂಡ್ ಇಲ್ಲೇ ನೋಡ್ರಿ, ಅಲ್ಲಿ ನಿಮ್ಗೆ ಡಿಫ್ರೆನ್ಸ್ ಕಾಣಕತ್ತೈತಿ. ಮ್ಯಾಗಿಂದ ರೂಫ್ ಐತಿ, ಅದ್ರ ಕೆಳಗೆ ಗ್ಯಾಪ್ ಐತಿ, ಮತ್ತೆ ಅದ್ರ ಕೆಳಗೆ POP ಮಾಡ್ಸರ್. ಇದು ಫಾಲ್ ಸೀಲಿಂಗ್. ಕಲರ್ ನೋಡ್ಬೋದು, ಎಲ್ಲೂ ಏನೋ ನಾವು ಕಲರ್ ಅಂತಲ್ಲ ಆ ಟೈಮ್. ಸಿಂಪಲ್ ಇಲ್ಲ, ಇದು ವಾರ್ಮ್ ಟೋನ್ ಇಸ್ ನೈಸ್. ವಾರ್ಮ್ ಟೋನ್ ಚಲೋ ಕಾಣ್ತೈತಿ. ವಾರ್ಡ್ರೋಬ್ ತೋರಿಸ್ಬಿಡ್ತೀನಿ. ವಾರ್ಡ್ರೋಬ್ ಅಂತೂ ನೋಡಿದ್ರಿ ನೀವು ಈ ಪಾರ್ಟ್. ಬಟ್ ಈ ರೂಮ್ನಾಗ ನಿಮ್ಗೆ ಡ್ರೆಸ್ಸಿಂಗ್ ಒಂದು ಮಿಸ್ ಆತ. ಈಗ ಡ್ರೆಸ್ಸಿಂಗ್ ಎಲ್ಲಿ ಮಾಡೋದು ಅಂತ ಆಗೈತಿ. ಸೊ ಈ ಕಡೆ ತೋರಿಸ್. ನೀ ಕಡೆ ಬಾ, ಇಲ್ಲಿ ಬಾ ಇಲ್ಲಿ. ಇದು ನಮ್ದು ಡ್ರೆಸ್ಸಿಂಗ್ ಯೂನಿಟ್. ನೋಡ್ರಿ, ಇಲ್ಲ ಐತಿ, ಇಷ್ಟು ದೊಡ್ಡ ಮಿರರ್ ಐತಿ. ಸಣ್ಣ ಮಿರರ್ ಕಾಂಪ್ರಮೈಸ್ ಆಗಂಗಿಲ್ಲ. ಫುಲ್ ನೋಡ್ಕೋರಿ, ಫುಲ್ ರೆಡಿಯಾಗಿ. ಅಂಡ್ ಏನಾದ್ರು ಇಟ್ಕೊಳಕ್ ಮತ್ತೆ ಥಿಂಗ್ಸ್ ಅದು ಈ ಪ್ರೆಸ್ ಮಾಡಿದ್ರೆ ನೀವು ಇದ್ರ ಒಳಗೆ ನಾವು ಸ್ಟೋರೇಜ್ ಮುಗೀತು ನೋಡ್ರಿಪ್ಪ. ಹೆಣ್ಮಕ್ಳದ ಚಿಂತೆ ಮುಗೀತಿ ಅಂದಂಗೆ ಎಲ್ಲಾ ಐಟಮ್ಸ್ ಬರ್ತಾವೆ ಇಲ್ಲಿ. ಗೆಸ್ಟ್ ಬೆಡ್ರೂಮ್ಗೆ ಇಷ್ಟು ಮಾಡ್ಯಾವ ನಾವು. ಗೆಸ್ಟ್ ಬೆಡ್ರೂಮ್ ಬೈ ದ ವೇ ಇದೆ. ಅಂಡ್ ಮಿರರ್ ಎಲ್ಲರ ಹಿಂಗೆ ಏನಾರ ಸ್ವಲ್ಪ ಹಿಂಗೆ ರಿಸ್ಕಿ ಫ್ಯಾಕ್ಟರ್ ಅಂತನೂ ಇಲ್ಲ. ದೊಡ್ಡ ಮಿರರ್ ಐತಿ. ಆಮೇಲೆ ಕಾಣಂಗೂ ಇಲ್ಲ. ನಿಮ್ದೆಲ್ಲ ರೆಡಿಯಾಗೆಲ್ಲ ಆಯ್ತಾ,
ಡಿಸ್ಟರ್ಬೆನ್ಸ್ ಇಲ್ಲ ನಿಮಗೆ, ಏನೋ ಡಿಸ್ಟರ್ಬೆನ್ಸ್ ಇಲ್ಲ, ನಿಂತ ಆರಾಮ್ ರೆಡಿ ಆಗ್ಬೋದು. ಫುಲ್ ಇದನ್ನ ಕಾಣ್ಬಿಡ್ತದೆ. ವಾಪಸ್ ನೀವು ಕ್ಲೋಸ್ ಮಾಡಿದ್ರೆ ಮುಗೀತು, ಇಲ್ಲೇ ಮುಗೀತು, ಹೋಯ್ತು. ಡ್ರೆಸ್ಸಿಂಗ್ ಧೂಳು ಹಿಡಂಗಿಲ್ಲ ಅದು. ಹೌದು, ಚಲೋ ಐತಿ. ಗೆಸ್ಟ್ ಬೆಡ್ರೂಮ್ ಇದು. ಅಂಡ್ ಇದ್ರ ಸೈಜ್ ಇದು 11.5 by 12.5. ಹೆಂಗಿಲ್ಲ ಹಿಂಗ್ 11.5 ಅದಲ್ಲ? ಹಾ, ಹಿಂಗ್ 11.5, ಹಿಂಗ್ 12.5 ಬರುತ್ತೆ. ನೈಸ್. ಅಂಡ್ ಇನ್ನೂ ಒಂದ್ ಐತಿ ಇಲ್ಲಿ. ಈಗ ನೀವು ಎಲ್ಲರೂ ಈ ಕಡೆ ಬಾವಳತ್ತರು, ಈಗ ಎಲ್ಲರೂ ಹೆಂಗೆ ಬಂದ್ಮೇಲೆ ಯೂಸ್ಡ್ ಕ್ಲೋತ್ಸ್ ಹೆಂಗ್ ಬೇಕಂಗ್ ಬೆಡ್ ಮೇಲೆ ಹೋಗೋದು, ಅದೇ ಎಲ್ಲೆಲ್ಲರೂ ಹಾಕೋದು. ಸೊ ಇದು ಇಲ್ಲಿ ಮಾಡಿ ಹ್ಯಾಂಗ್ ಮಾಡಿಡ್ಬೋದು. ಇಷ್ಟ ಮಿನಿಮಲ್ ಎಫರ್ಟ್ ನೋಡ್ರಿ, ಇದು ಮಿನಿಮಲ್ ಐತಿ ಡಿಸೈನ್. ಆ ರೀತಿ ಡೋರ್ ಹಿಂದ್ ಹಾಕಿ ಡೋರ್ ಹಿಂದ್ ತೆಗಿಯಕ್ಕಾಗಲ್ಲ, ಇಲ್ಲ ಹಾಕಿದ್ರು ನೀವು ಆಡ್ ಕಾಣಿಸ್ತೈತೆ ಅದು. ಈ ಕಡೆ ಇದೇ ವಾರ್ಡ್ರೋಬ್ನಾಗ ತಗೊಂಡ್ ಹಿಂಜಸ್ ಅದಾವ. ಇಲ್ಲಿ ನೀವು ಪ್ಯಾಂಟ್ ಹಾಕ್ಬೋದು, ಶರ್ಟ್ ಹಾಕ್ಬೋದು. ಒಬ್ಬರದ್ದು ಹೆಣ್ಮಕ್ಳದ ಒಂದು, ಗಂಡ್ಮಕ್ಳದ ಒಂದು, ಸಣ್ಣ ಹುಡುಗರದ ಎಲ್ಲ ಬೇರೆ ಬೇರೆ ಹಾಕಿ ಮುಚ್ಚಿದ್ರು ನಿಮ್ದು ಯಾರು ಏನು ಹೊರಗೆ ಕಾಣಂಗಿಲ್ಲ. ಈ ರೂಮ್ ಹೆಂಗೆ ಹಿಂಗೆ ಇರ್ತೈತಿ. ಎಸ್, ಗೆಸ್ಟ್ ಬೆಡ್ರೂಮ್ ಈಸ್ ಲೈಕ್ ಅ ಮಾಸ್ಟರ್ ಬೆಡ್ರೂಮ್. ಸೊ ಯಾರು ಗೆಸ್ಟ್ ಬಂದ್ರು ನಿಮ್ಗೆ ಮಾಸ್ಟರ್ ಲೆವೆಲ್ಗೆ ಫೀಲ್ ಕೊಡ್ತೀರಿ ಅವ್ರಿಗೆ. ನೈಸ್. 30-40 ಸೈಟ್ ಒಳಗ ಬರೀ ನಾವು ಗ್ರೌಂಡ್ ಫ್ಲೋರ್ ಮುಗಿಸಿದ್ವಿ. ಈಗ ನಾವು ಫಸ್ಟ್ ಫ್ಲೋರಿಗೆ ಹೋಗೋಣಂತೆ. ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಲೆಕ್ಕದಾಗ ನೋಡಿದ್ರನ ಅನಾಹುತ ಐತಿ. ಅರ್ಧ ತಾಸು ಇಲ್ಲ ಆಗಿತ್ತು. ನಿಮಗೆ ಸೇರ್ತಂತಿದಿಲ್ಲ, ನಿಮ್ಗೆ ಸೇರ್ತಂದ್ರೆ ಕಮೆಂಟ್ ಮಾಡ್ರಿ, ಲೈಕ್ ಮಾಡ್ರಿ. ಹೌದು, ಮಾಡಬೇಕು. ಇಷ್ಟು ಎಫರ್ಟ್ಸ್ ಹಾಕಿವಿ, ಬೇಕು ನಮಗೆ ಲೈಕ್ ಕಮೆಂಟ್ ಶೇರ್ ಮಾಡ್ಬೇಕು ಜಾಸ್ತಿ. ಅಂಡ್ ನಿಮ್ದು ಏನಾರ ಪ್ರಾಜೆಕ್ಟ್ಸ್ ಇತ್ತಂದ್ರೆ ಈ ರೀತಿ ಇದ್ರಕಿನ ನಿಮ್ಗೆ ಏನು ಅಡಿಷನಲ್ ಥಿಂಗ್ಸ್ ಬೇಕಂದ್ರೂ ಎಲ್ಲ ಕಾಂಟ್ಯಾಕ್ಟ್ ಮಾಡ್ರಿ. ಆನ್ ಸ್ಕ್ರೀನ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಎಸ್, ಇನ್ಸ್ಟಾಗ್ರಾಮ್ದಾಗ ಪ್ರಜ್ವಲ್ ಕನ್ಸ್ಟ್ರಕ್ಷನ್ಸ್ ಅಂತ ಐತಿ. ನಿಮ್ಗೆ ಅದಕ್ಕೆ ತೋರಿಸಲ್ಲ, ಅದನ್ನ ಫೋಟೋ ಹಾಕಿರ್ತೀನಿ ಅಂತ. ಈಗ ಮ್ಯಾಗ ಹೋಗೋಣ. ಇವು ನೋಡ್ರಿ ಸ್ಟೆಪ್ಸ್ ಎಷ್ಟು ಹೈಟ್ ಅದಾವ. ಇದು ಗ್ರಾನೈಟ್ ಹಾಕಿವಿ, ಲಪಾತ್ರೋ ಗ್ರಾನೈಟ್ ಇದೆ. ಸೊ ಆಂಟಿಸ್ಕಿಡ್ ಇದನ್ನು ಈ ಕ್ಲೈಂಟ್ಗೆ ಅವರಿಗೆ ಇದು ಬೇಕಾಗಿತ್ತು, ಗ್ರಾನೈಟ್ ಬೇಕು. ಗ್ರೌಂಡ್ ಫ್ಲೋರ್ನಾಗ ಒಂದು ಗ್ರಾನೈಟ್ ಅಂತೇಳಿ. ಸೊ ಹಂಗಾಗಿ ಯೂಶಲಿ ಟೈಲ್ಸ್ ನಾವು ಕೊಡೋರು ಟೈಲ್ಸ್ ಇರುತ್ತೆ. ಇವು ದೊಡ್ಡದವಲ್ಲ? ಹಾ, ಸ್ಲಾಬ್ಸ್, ಗ್ರಾನೈಟ್ ಸ್ಲಾಬ್ಸ್ ಇದೆಲ್ಲ ಫುಲ್. ಹಾ, ಏನ್ ಸೈಜ್ ಇತ್ತಿದೆ? ಇದು ಯೂಶಲಿ 8 ಫೀಟ್ ಆಗಲ್ಲ ಅಥವಾ 7 ಫೀಟ್ ಹಂಗೆ ಸಿಗ್ತವೆ. ಹಿಂಗ್ ಬಂದ್ರೆ 2.5-3 ಫೀಟ್ ಇಂದ ಸಿಗ್ತಾವೆ. ಓಕೆ, ಫುಲ್ ದೊಡ್ಡ. ಅದಕ್ಕೆ ನಮ್ಗೆ ಬೇಕಾದಂಗೆ ಕಟಿಂಗ್ ಮಾಡ್ಕೊಂಡು ನೈಸ್. ಇದು ಫಸ್ಟ್ ಸ್ಟೆಪ್ ಸ್ವಲ್ಪ ಹಿಂಗ್ ಭಾಳ ದೊಡ್ಡದೈತಿ. ಈಗ ನೀವು ಎಲ್ಲರ ಈಗ ಇಲ್ಲಿ ಜನ ಆಗಿನ ಕುಂತಾಗ ಫಂಕ್ಷನ್ ಇದೆ, ಆರಾಮ್ ಕುಂದ್ರಕ್ಕೂ. ಅಂಡ್ ಇಲ್ಲ SS ಇಂದಲ್ಲ ಇದು? ಹಾ, SS ರೀಲಿಂಗ್. ಆಕ್ಚುಲಿ ಇದು ಗ್ಲಾಸನ್ನು ಮಾಡ್ಬೋದಿತ್ತು. ಕ್ಲೈಂಟ್ ರಿಕ್ವೈರ್ಮೆಂಟ್ ತಕ್ಕಂಗೆ ನಾವು ಗ್ಲಾಸ್ ಕೊಡ್ತಿದ್ವಿ. ಅಂದ್ರೆ ಅದೇ ಕಾಸ್ಟ್ ವೇರಿಯೇಷನ್ಸ್ ಹಂಗೆಲ್ಲ ಇರ್ತವೆ. ಬಟ್ ಅವ್ರ ಗ್ಲಾಸ್ ರಿಸ್ಕಿ ಬೇಡ ಅಂತೇಳಿ ಹಂಗ ಅವಾರ್ಡ್. ಬಟ್ ಲುಕ್ ವೈಸ್ ಗ್ಲಾಸನು ಚಲೋ ಬರ್ತಿತ್ತು. ಗ್ಲಾಸ್ ಅಂಡ್ ಇದು ಟೆಕ್ಸ್ಚರ್ಡ್ ಅದಾವ. ಇವು ನಿಮ್ಗೆ ಕಾಲ್ ಜರಿತೈತಿ, ಹಸಿ ಇದ್ರೂ ಏನ್ ಇದಿಲ್ಲ ಪ್ರಾಬ್ಲಮ್. ಸೊ ಇಲ್ಲಿ ಮ್ಯಾಗ ಹೋಗೋಣ. ಇಲ್ಲಿ ನಿಮ್ಗೆ ಇಲ್ಲಿ ಖಾಲಿ ಇರ್ತಲ್ಲ ಸ್ಪೇಸ್, ಇಲ್ಲೇನು ನಿಮ್ಗೆ ಇಲ್ಲಿ ಒಂದು ಸ್ಟೀಲ್ ರೈಲಿಂಗ್ ಕೊಡಲ್ಲ. ಸೊ ದಿಸ್ ಇಸ್ ಆಲ್ಸೋ ನೈಸ್. ಅದೊಂದು ಸೇಫ್ಟಿಗೆ ಇರಲಿ ಅನ್ನೋದಕ್ಕೆ. ಇದು ಫಸ್ಟ್ ಫ್ಲೋರ್ ಒಳಗೆ ಬಂದ್ವಿ. ಇಷ್ಟು ಸ್ಪೇಸ್ ಐತೆ ನೋಡ್ರಲ್ಲ. ಹಿಂಗೆ ಬಂದ ಮ್ಯಾಗ ನಿಮಗೆ ಇಲ್ಲೇ ಫಸ್ಟ್ ಈ ಯೂನಿಟ್ ಕಾಣೋದೈತಿ. ಇದೇನಿದೆ? ಇದು ಬಂದು ಆ್ಯಕ್ಚುಲಿ ಇನ್ನೊಂದು ಏನು ಹೇಳ್ಬೇಕಂದ್ರೆ, ಈ ಮನಿ ಓನರ್ ಬಂದರು ಡಾಕ್ಟರ್ ಅವರು. ಡಾಕ್ಟರ್ಸಿಗೆ ಬುಕ್ಸ್ ಭಾಳ ಇರ್ತಾವಂತೆ ಅವ್ರದ್ದು. ನನಗೆ ಎಲ್ಲ ಕಡೆ ಬುಕ್ ರ್ಯಾಕ್ಸ್ ಭಾಳ ಬೇಕಂತ ಹೇಳಾರು. ಸೊ ಹಾಗಾಗಿ ಆ್ಯಂಡ್ ಇದೊಂದು ಸ್ಟಡಿ ಟೇಬಲ್ ಮಾಡೀವಿ. ಸ್ಟಡಿ ಟೇಬಲ್ ಕಮ್ ನಿಮಗೆ ಬುಕ್ ರ್ಯಾಕ್ಸು ಆಯ್ತು, ಇಲ್ಲೂ ಇಡ್ಬೋದು. ಶೆಲ್ಫ್ಸ್ ಇದಾವೆ ಅಲ್ಲೂ. ಆ್ಯಂಡ್ ಇಲ್ಲಿ ಲೈಟಿಂಗ್. ಆ್ಯಂಡ್ ಈ ಲೈಟಿಂಗ್ ಒಳಗೆ ನೀವು ಏನಾರ ನೀವು ಎಷ್ಟೊತ್ತನ ಕುಂತು ಕೆಲಸ ಮಾಡಿದ್ರು ಕಣ್ಣಿಗೆ ಸ್ಟ್ರೇನ್ ಆಗಂಗಿಲ್ಲ. ಇದು 4K ಲೈಟ್ಸ್ ಅಥವಾ ವಾರ್ಮ್ ವೈಟ್ ಹಂಗೆ ಕೊಟ್ಟಿರ್ತಾವೆ. ಸ್ಟ್ರೆಸ್ ಬೀಳಲ್ಲ ನಿಮಗೆ ಕಣ್ಣಿಗೆ. ಆ್ಯಂಡ್ ಮಕ್ಕಕ್ಕೆ ಯಾವ ಲೈಟು ಬೀಳೋದೇ ಇಲ್ಲ. ನೀವು ಆರಾಮ್ ವರ್ಕ್ ಮಾಡ್ಬೋದು. ಇಲ್ಲೂ ಡ್ರಾಸ್ ಕೊಟ್ಟಿವಿ, ಸ್ಟೋರೇಜ್ ಏನಾರು ಹಿಡ್ಕೋಬೇಕಂದ್ರೆ ಆಕ್ಸೆಸರೀಸ್. ಆ್ಯಂಡ್ ನಿಮ್ಗೆಲ್ಲೂ ಲೆಗ್ಸ್ ಕಾಣಂಗಿಲ್ಲ ಅಲ್ಲಿ. ನಿಮ್ದು ಚೇರ್ ಆರಾಮ್ಸೆ ನೀವು ಆರಾಮ್ ಒಳಗಡೆ ತನ ಹೋಗ್ಬೋದು. ಇಲ್ಲೂ ಒಂದು ಲ್ಯಾಪ್ಟಾಪ್ಗೆ ಅದಕ್ಕೆ ಒಂದು ಚಾರ್ಜಿಂಗ್ ಪಾಯಿಂಟ್ ಒಂದು ಮಿನಿಮಮ್ ಅದಂತೂ ಇದೇ ಇರುತ್ತೆ. ಎಸ್ ಪೇಸ್ಟಲ್ ಶೇಡ್ ಕಲರ್ಸ್, ಡೀಸೆಂಟ್. ಆ್ಯಂಡ್ ಹಿಂಜಸ್ಸು ಸೇಮ್ ಎಲ್ಲ ಕಡೆನೂ ಒಂದು ಎಲ್ಲ ಕಡೆ ಅದೇ ಇರುತ್ತೆ. ಆ್ಯಂಡ್ ಇದೇನು ಹೇಳ್ರಿ, ಬುಕ್ ಶೆಲ್ಫನ್. ಹೆಂಗಾರು ಎಷ್ಟಾರು ಬುಕ್ ಇಡ್ಕೋಬಹುದು ನೀವು. ಆ್ಯಂಡ್ ಇಲ್ಲ ಅಂದ್ರೆ ನೀವು ಇನ್ನೊಂದು ಆಪ್ಷನ್ ಏನು, ಇಲ್ಲೊಂದು ಸಣ್ಣ ಪ್ಲಾಂಟ್ಸ್ ಆ ಥರನೂ ಇಡ್ಬೋದು. ಶೋಕೇಸಿಗೆ ನೀವು ನಾವು ಏನು ಬೇಕಾದ್ರೆ ಎನಿಥಿಂಗ್. ಬಟ್ ನೀವು ಬುಕ್ ಇಡೋಷ್ಟು ಜಾಗ ನಾವು ಮಾಡ್ಸೀವಿ. ಹಿಂಗೆ ಬಿಡುತ್ತೆ 9 ಇಂಚಸ್ ಬರುತ್ತೆ ಹಿಂಗೆ. ಬುಕ್ಸ್ ಇಡ್ಕೋಬಹುದು, ನೀವು ಪ್ಲಾಂಟ್ಸ್ ಇಡ್ಬೋದು. ಏನಾರ ಇದು ಓಪನ್ ಜಾಗ. ಹಂಗೆ ಏನಾರು ಫೋಟೋಸ್ ಫ್ರೇಮ್ಸ್ ಏನಾರು ಮಿನಿಮಲ್ ಐತಿ. ಆ್ಯಂಡ್ ವೆರಿ ಡಿಫ್ರೆಂಟ್ ಡಿಸೈನ್ ಡಿಫ್ರೆಂಟ್. ಉಲ್ಟಾ ಮುಗೀತು. ಸೊ ಇದ್ರದ್ದು ಸೈಜ್ ಏನೈತಿ? ಇದು ಫ್ಯಾಮಿಲಿ ಲಾಂಜ್. ಈ ಏರಿಯಾದ ಸೈಜ್ ಬಂದು ನಿಮಗೆ 14.5 by 9.5 ಬರ್ತೈತಿ. 14.5 ಅಲ್ಲಿ ತನ. ಹಿಂಗೆ 9.5 ಬರುತ್ತೆ. ಅಲ್ಲಿ ತನ ಅಂದ್ರೆ ಅದು ಅಲ್ಲಿ ತನ ಬರೇ ಇಲ್ಲ, ಆ ರೈಲಿಂಗ್ ಏನು ಎಂಡ್ ಆಗಿತ್ತಲ್ಲ ಅಲ್ಲಿಗೆ, ಅಲ್ಲಿ ಮಟ್ಟ ಅಲ್ಲ, ಮತ್ತೆ ಆಫೀಸ್ ಬಿಟ್ಟು. ಓಕೆ. ಸೊ ಇಲ್ಲಿ ತನ ನಮಗೆ 14.5 ತನ ಬರ್ತೈತಿ. 14.5 14.5 ಹಿಂಗೆ ಬಿಡ್ತು ಬಂದ 9.5.
ಓಕೆ 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 ನೈಸ್. ಅಂಡ್ ಇಲ್ಲಿ ನೀವು ಸೋಫಾಸ್ ಹಾಕೋಬಹುದು, ಏನಾರು ಚಿಲ್ ಮಾಡ್ಬೋದು ಏರಿಯಾ. ಬಿಕಾಸ್ ಇಲ್ಲಿ ವಿಂಡೋ ಕೊಟ್ಟಿನಿ, ತಂಪು ಗಾಳಿ, ಇಲ್ಲಿ ಮಸ್ತ್ ವೆಂಟಿಲೇಷನ್ ಕೊಟ್ಟಿವಿ. ಇದ್ರದ್ದು ಹೇಳೋಣ ಅಂತೀಗ. ಇದು ವಿಂಡೋ 5 feet ಅಲ್ಲ ಹೈಟ್? ಹೌದೌದು. ಸೊ ದೊಡ್ಡ ಓದಿರ್ತಾವೆ ನಿಮ್ಗೆ. ವೆಂಟಿಲೇಷನ್ ಈಸ್ ಇಂಪಾರ್ಟೆಂಟ್, ಬೆಳಕು ಬೇಕು, ಈ ವೆಂಟಿಲೇಷನ್ ಇಂಪಾರ್ಟೆಂಟ್. ಆ್ಯಂಡ್ ನಿಮ್ಗೆ ಇಲ್ಲಿ ಮ್ಯಾಗ್ ನೋಡ್ತೀರಿ, ಇದು ನೋಡ್ರಿ ಇದು ಸಮ್ ಡಿಫ್ರೆಂಟ್ ಶೇಡ್ ಐತಿ. ಟೀಲ್ ಕಲರ್ ಫ್ಯಾನ್ ಹಾಕಿನಿ ಇಲ್ಲಿ. ಟೀಲ್ ಲೈಕ್ ಗ್ರೇಷ್, ಲೈಟ್ ಗ್ರೇಷ್ ಕಾಣಿಸ್ತೈತಿ. ಅದು ಮ್ಯಾಚ್ ಆಗ್ತೈತಿ ನಿಮ್ಗೆ ಬುಕ್ ರ್ಯಾಕ್ಸ್ ಆಗಲಿ, ಎಲೆಗೆಂಟ್ ಕಾಣ್ಲಿ ಅಂತ ಹೇಳಿ ವುಡನ್ ಇಂದ ಪೇಂಟೆಡ್ ಐತಿ. ಓನ್ಲಿ ಬಾರ್ಡರ್ಸ್ ಅಷ್ಟೇ ವುಡನ್ ಶೇಡ್ ಅದು. ಹಿಂಗ್ ನಿಂತಾಗ ಈ ಬಾರ್ಡರ್ ಕಾಣಿಸ್ತೈತಿ, ನೀವು ಹಿಂಗ್ ನಿಂತಾಗ ಇದು ಮಿಡಲ್ ಪಾರ್ಟ್ ಇನ್ ಬಾರ್ಡರ್ ಕಾಣಿಸ್ತೈತಿ. ಅಂಡ್ ಇದು ಸೈಡಿಗೆ ಔಟರ್ ಅಲ್ಲಿ ಏನಿಲ್ಲ, ಅದಲ್ಲ ಪ್ಲೇನ್ ಅದ. ಇಲ್ಲ, ಅದು ಗ್ರೂವ್ ಕಟಿಂಗ್ ಲೈಟ್ ಆಗಿ ಪೇಂಟ್ ಹೊಡೆದಿವಲ್ಲ, ಡಾರ್ಕ್ ಶೇಡ್ ಗ್ರೇಷ್. ಇದೇನ್ ಫ್ಯಾನ್ ಕಲರ್ ಐತಲ್ಲ, ಸೇಮ್ ಕಲರ್. ಎಸ್ 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 ಅದ ಹಿಂಗ್ ಬ್ಲೆಂಡ್ ಆಗತೈತೆ. ಒಂದು ಇಲ್ಲೊಂದು ರೂಮ್ ಐತಿ, ಇದು ಮಾಸ್ಟರ್ ಬೆಡ್ರೂಮ್, ದೊಡ್ಡ ಬೆಡ್ರೂಮ್ ಐತಿ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಚಿಲ್ಡ್ರನ್ಸ್ ಬೆಡ್ರೂಮ್ ಇನ್ ದ ಸೆನ್ಸ್ ಲೈಕ್ ಅದೇ ಯಾರು ಫ್ಯಾಮಿಲಿ ಇರ್ತಾರೋ ಅವ್ರ ಮಕ್ಕಳ ಬೆಡ್ರೂಮ್ ಆ ಟೈಪ್ ಏನು ಹಂಗೆ ಹೇಳ್ಬೋದು. ಸೊ ಹಂಗಂದ್ರೆ ಈ ರೂಮಿಗೆ ಇಲ್ಲಿ ಹೋಗೋಣ ಅಂತ, ಇದಕ್ಕಿಂತ ಬಿಫೋರ್ ಇಲ್ಲಿ ಹೋಗ್ಬಿಡೋಣ. ನೋಡ್ರಿ ಇಲ್ಲಿ ಇದು ಎಷ್ಟು ಒಂದು 7 feet ಬರ್ತೈತಿ. ಓಕೆ 7 feet ಐತಿ ಇದು ಫುಲ್ ಹೈಟ್ ವಿತ್ ನಮಗೆ ಮೆಶ್ ಕೊಡ್ತಾರ. ಇಲ್ಲೂ ಮಸ್ಕಿಟೋ ಮೆಶ್ ಐತಿ. ಇಷ್ಟು ದೊಡ್ಡದು ಇದನ್ನ ತೆಗೆದು ಇದನ್ನು ಇಟ್ಬಿಟ್ರೆ ಅಂದ್ರೆ ಮುಗಿಯೈತಿ, ತಂಪು ಗಾಳಿ. ಸ್ಲೈಡಿಂಗ್ ಎಲ್ಲ UPVC ಇದನ್ನು ವಿಂಡೋಸ್. ಓ ಅಂಡ್ ಇಲ್ಲೊಂದು ಸೇಫ್ಟಿ ಡೋರ್ ಐತಿ. ಹಾಂ, ಇದನ್ನ ತೆಗೆದ್ರೆ ನೈಸ್. ಇಷ್ಟು ದೊಡ್ಡ ಬಾಲ್ಕನಿ ಐತಿ. ಇದರದ್ದು ಹೆಂಗೆ ಸೈಜ್? 11/5 and ಓಕೆ. ಸೊ 6 11 ನೀವು ಜಾಸ್ತಿ ಜನ ಅದಿರಪ್ಪ ಅಂತಂದ್ರೆ ಇದನ್ನ ಹಿಂಗೆ ಸ್ಲೈಡ್ ಮಾಡಿ ಇಲ್ಲೂ ಜನ ಕುಂದಿರ್ಬೋದು. ಇದು ಓಪನ್ ಇಟ್ಟು ನಿಮ್ಗೆ ಹೊರಗೆ ಕುಂದಿರ್ಬೇಕಂತ ಫೀಲ್ ಇತ್ತಂತಂದ್ರೆ ಇಲ್ಲಿನೂ ಕುಂದಿರ್ಬೋದು. ಇಲ್ಲ ನಿಮಗೆ ಥಂಡಿ ಐತಿ, ಅವ್ರ ಶೆಕೆ ಐತಿ, ಏನಾರ ಐತಿ ಅಂತಂದ್ರೆ ಇಲ್ಲೇನೂ ಕೂಡ್ಬೋದು. ಇಷ್ಟು ದೊಡ್ಡ ಸ್ಪೇಷಿಯಸ್ ಐತಿ. ಇಲ್ಲ ಆರಾಮ್ ಮಸ್ತ್ ಸಾಯಂಕಾಲ ಚಾಗಿ ಕುಡ್ಕೊಂತ ಸನ್ಸೆಟ್ ನೋಡ್ಕೊಂಡು ಕುಂದಿರ್ಬೋದು. ಇಲ್ಲಿ ದೊಡ್ಡದಿದ್ದು ಹಿಂಗೆ 11 feet ಐತಿ. ಹಿಂಗೆ 5.5 ಬರುತ್ತೆ. ಓಕೆ. ಆಮೇಲೆ ನೀವು ಪ್ಲಾಂಟ್ಸ್ ಇಡ್ಬೋದಿಲ್ಲ? ಪ್ಲಾಂಟ್ ಇಡ್ಬೋದು. ಪ್ಲಾಂಟ್ಸ್ ಇಡ್ಬೋದು. ಅಂಡ್ ಎಲ್ಲಾನು ವೈಟ್ ಅಂಡ್ ವೈಟ್ ಐತಾ ಇಲ್ಲಿ? ಗ್ರಿಲ್ಲು ವೈಟ್ ಐತಿ, ಆಫ್ ವೈಟ್ ಕಲರ್ಸ್ ಅದೆಲ್ಲ. ಓ ನೈಸ್. ಅಂಡ್ ಇದು ವಾಲ್ ನೋಡ್ರಿ ಟೆಕ್ಸ್ಚರ್ಡ್ ಐತಿ ರೀತಿ. ಟೆಕ್ಸ್ಚರ್ ಇಷ್ಟು ನೀಟ್ ಅದ್ರ ಮೇಲೆ ಇರ್ತೈತಿ. ವರ್ಕ್ ನೀಟ್ ಆದಾಗ ಇಷ್ಟು ಮಸ್ತ್ ಲುಕ್. ಅದ ಹಿಂಗ್ ಭಾಳ ಸೀಮ್ಲೆಸ್ ಅನಿಸ್ಬೇಕಲ್ಲ ಅದು. ಅಂಡ್ ಇಲ್ಲೂ ನಿಮಗೆ ಟೈಲ್ಸ್ ಬರ್ತಾವೆ. ಸೊ ಇದು ನಿಮ್ಗೆ ಟೆಕ್ಸ್ಚರ್ಡ್ ಐತಿ. ಸೊ ಏನು ಆಂಟಿಸ್ಕಿಡ್ ಒಟ್ ಬರೋಣಿಗೆ ಆತ ಇದೆ. ಇದು 2x4 ಟೈಲ್ಸ್ ಇಲ್ಲೆಲ್ಲ ಹಾಕಿರೋದು. ಫಸ್ಟ್ ಫ್ಲೋರ್ ಇಲ್ಲ ಹಾಕಿರೋದು 2x4 ಟೈಲ್ಸ್. ಮಸ್ತ್ ಟೈಲ್ಸ್ ಅದಾವು. ಇದು ಹಿಂಗ್ ನೋಡ್ರಿ ಎಲ್ಲ ಕನೆಕ್ಟೆಡ್ ಐತಲ್ಲ, ಇದೆಲ್ಲ ಫುಲ್ ನೋಡ್ರಿ ಯಾವುದು ಅಂಡ ಬಂಡ ಇಲ್ಲ. ಈಗ ಇಲ್ಲೊಂದು ಡಿಸೈನ್ ಹೊಂಟೈತಂದ್ರೆ ಅಲ್ಲಿಂದ ಹಿಂಗ್ ಕನೆಕ್ಟ್ ಆಗೈತಿ, ಇಲ್ಲಿಂದ ಇಲ್ಲಿ ಕನೆಕ್ಟ್ ಆಗೈತಿ, ಎಲ್ಲಾನು ಐತಿ. ಈ ರೂಮಿಗೆ ಇದು ಅವ್ರ ಚಿಲ್ಡ್ರನ್ಸ್ ಬೆಡ್ರೂಮ್. ಸೊ ಇಲ್ಲಿ ಲೈಟ್ಸ್ ಹಚ್ತೀನಿ. ಎಸ್, ಎಂಟರ್ ಆದ ತಕ್ಷಣ ಅಕ್ಕ ಇದೇನು ಎಲ್ಲಿ ಬಂದೇವ್ ನಾವು. ಸೊ ಎಂಟರ್ ಆದ ತಕ್ಷಣ ಇಲ್ಲಿ ನೋಡ್ರಿ ನೀವು ಒಂದೆಲ್ಲೋ ಒಂದು ಫಾರೆಸ್ಟ್ ಒಳಗೆ ಬಂದಂಗೆ ಫೀಲಿಂಗ್ ಐತಿ. ಟ್ರಾಪಿಕಲ್ ಫಾರೆಸ್ಟ್, ಟ್ರಾಪಿಕಲ್ ಡಿಸೈನ್ ಇದೆ. ವಾಲ್ ಪೇಪರ್ ಇದೆ ಆಕ್ಚುಲಿ. ಹೈ GSM ಪೇಪರ್ ಯೂಸ್ ಮಾಡಿರೋದು ಇದು. ಅಂಡ್ ಪ್ರಿಂಟ್ನು ಅಷ್ಟು ಹೈ ಕ್ವಾಲಿಟಿ ಐತಿ. ಬರೇ ಒಂದು ವಾಲ್ ಪೇಪರ್ ಅನ್ನ ಎಕ್ಸ್ಪೆನ್ಸಿವ್ ಐತೆ ಹಂಗೆ. ಓಕೆ. ಸೊ ಎಂಟರ್ ಆದ ತಕ್ಷಣ ಇಲ್ಲಿ ನೋಡ್ರಿ ಇದು ಕಲರ್ ಮಸ್ತ್ ಐತಲ್ಲ. ಇದನ್ನು ಹಂಗೆ ಪೇಸ್ಟಲ್ ಶೇಡ್ ಸಿಂಪಲ್ ಎಲ್ಲ ಗ್ರೂಸ್ ಕಟಿಂಗ್ ಇದು ಎಲ್ಲ ಮಾಡಿವಿ. ಇದ್ರ ಜೊತೆ ಅದು ವುಡನ್ ಐತಲ್ಲ, ದಟ್ ಮ್ಯಾಚ್ ಬ್ಲೆಂಡ್ ಆಗತೈತಿ. ಆಮೇಲೆ ನಡಬೇಕಂದ್ರೆ ಗೋಲ್ಡ್ ಐತಿ ಫಿನಿಶ್ ಅಲ್ಲಿ. ಅಂಡ್ ಬ್ಲಾಕ್ ಹಿಂಜಸ್ ಅದಾವು. ಮ್ಯಾಗು ಸೇಮ್ ಸ್ಟೋರೇಜ್ ಆಪ್ಷನ್ಸ್. ಸೇಮ್ ಸ್ಟೋರೇಜ್ ಆಪ್ಷನ್ಸ್ ಮಾತ್ರ ಸೇಮ್ ಇರುತ್ತೆ ಎಲ್ಲ ಕಡೆ. ಅಂಡ್ ಇಲ್ಲಿ ಬಂದು ಇದು ಹ್ಯಾಂಡಲ್ಸ್ ಎಲ್ಲ ದೊಡ್ಡ ಹ್ಯಾಂಡಲ್ಸ್. ಓ ಅದ ಇನ್ನೂ ಸ್ವಲ್ಪ ಇದು ಡೆಪ್ತ್ ಐತಲ್ಲ ಇಲ್ಲಿ. ಡೆಪ್ತ್ ಐತಿ. ಆಮೇಲೆ ಇದು ಮೆನ್ಸ್ ಪಾರ್ಟ್ ಇದೆ, ದೊಡ್ಡ ಹ್ಯಾಂಗರ್ ಕೊಟ್ಟಿರ್ತೀನಿ. ಓಕೆ. ಇಲ್ಲಿ ಸಾಫ್ಟ್ ಕ್ಲೋಸರ್. ಇಲ್ಲಿ LED ಸೆಕ್ಷನ್ ಇದೆ. ಓ ನೈಸ್. ಇಲ್ಲೂ ಒಂದು ಸಣ್ಣ ಹ್ಯಾಂಗರ್, ಶೆಲ್ಫ್ಸ್ ಎಲ್ಲ ಇರ್ತೈತಿ. ಇನ್ನೂ ಒಂದು ತೋರಿಸ್ತೀನಿ. ಇಲ್ಲೆಲ್ಲ ಲಾಕ್ಸ್ ಎಲ್ಲ ಅದಾವೆ, ಡ್ರಾಸ್. ಇದು ನೋಡ್ಬೋದು. ಇನ್ನೂ ಒಂದು ಮಜಾ ಏನಂದ್ರೆ ಓ ನಿಮ್ದು ಏನಾರ ಸೀಕ್ರೆಟ್ ಇದ್ದು ಅಂತಂದ್ರೆ ಸೀಕ್ರೆಟ್ ಐಟಮ್ಸ್ಗೆ ಇದನ್ನ ನೋಡಿ ಮಾಡಂಗಿಲ್ಲ. ಇದನ್ನ ತೆಗಿತಾರ, ಹಿಂಗ್ ತೆಗಕ್ಕೂ ಬರೋದು, ಹಿಂಗ್ ಏನು ಬರೋದು. ಇದು ಗೊತ್ತಾಗ್ಬೇಕು ನಿಮ್ಗೆ ಹಿಂಗ್ ತೆಗಿದು ಇಲ್ಲಿ ನೀವು ಆಕ್ಸೆಸ್ ಮಾಡ್ಬೋದು ಅಂತ. ನೈಸ್. ದಿಸ್ ಇಸ್ ಕ್ರಿಯೇಟಿವ್ ವೇ ಏನಾದ್ರು. ಎಸ್. ಒಮ್ಮೆ ಲಾಕ್ ಮಾಡಿಟ್ರೆ ಮುಗೀತು. ಇದನ್ನ ನೋಡಿ ಮರೆತು ಬಿಡ್ರಿ ಎಲ್ಲರೂ. ಮುಗೀತು ಅಷ್ಟೇ. ಇದು ಎಂತದ ಐತೆ ಅಂತೇಳಿ. ಅಂಡ್ ಅದು ಮಿರರ್ನ ಸೇಮ್ ಕೆಳಗಡೆ ನೋಡಿದ್ರಲ್ಲ, ಹಿಂಗೆ ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ದೊಡ್ಡದು, ಪುಷ್ ಟು ಓಪನ್. ಓಕೆ. ನಿಮಗೆ ಶೆಲ್ಫ್ಸ್ ನೈಸ್ ಎಲ್ಲ. ಇದು ಮಜಾ ಆಯ್ತು ನೋಡಿ. ಇದು ನಾನು ನೋಡಿದ್ದಿಲ್ಲ. ಇದು ನೀವು ಯಾರು ನೋಡಿದ್ರೇನ್ರಿ? ಇದನ್ನ ನಾನಂತೂ ಎಲ್ಲ ನೋಡಿದ್ದಿಲ್ಲ. ನಾವು ಟ್ರೈ ಮಾಡೋಣ ಅಂತಾನೆ ಬೇಕಂತಾನೆ. ನಮ್ಮ ಪ್ರತಿ ಬಿಲ್ಡಿಂಗ್ ನಾವು ಹೊಸದು ಏನಾರು ಇರಬೇಕದು. ಹೌದೌದು. ಸಿ ಅದ ಅಂತೇನಲ್ಲ, ನಾರ್ಮಲಿ ಕನ್ಸ್ಟ್ರಕ್ಷನ್ ಮಾಡಿಕೊಡೋರು ನಿಮಗೆ 1000 ಜನ ಸಿಗ್ತಾರ ಹೊರಗೆ.
ಬಟ್ ಪ್ಯಾಷನೇಟ್ಲಿ ಇರ್ಬೇಕು. ಪ್ಯಾಷನ್ ಇತ್ತಂತಂದ್ರೆ ಅದ್ರೊಳಗೆ ಮಜಾ ಬರ್ತೈತಿ ಆ್ಯಂಡ್ ಎಫರ್ಟ್ ಕಾಣ್ತೈತಿ ಹೊರಗೆ. ಸೊ ಇಲ್ಲಿನೂ ನೋಡ್ಬೋದು ನೀವು, ಇಲ್ಲಿನೂ ವಿಂಡೋ ಐತಿ ಆ್ಯಂಡ್ ಇದು ನಮಗೆ 3 ಟ್ರ್ಯಾಕ್ ವಿಂಡೋಸ್ ಬರ್ತೈತಿ. ಇಲ್ಲಿನೂ ಮೆಶ್ ಐತಿ ಆ್ಯಂಡ್ ಅಲ್ಲಿನೂ ಒಂದು ವಿಂಡೋ ಐತಿ, ದೊಡ್ಡ ವಿಂಡೋ ಐತಿ ಆ್ಯಂಡ್ ಇಲ್ಲಿನೂ ನಿಮಗೆ AC ಫಿಟ್ಟಿಂಗ್ಸ್ ಐತಿ ಆ್ಯಂಡ್ ಅದು ಹ್ಯಾಂಗಿಂಗ್ ಲೈಟ್ಸ್ ಅದಾವ. ಹೆಂಗ್ ಅನಿಸ್ತು ಈಗ ನಿನಗೆ ರೂಮ್ ಎಂಟರ್ ಆಗತ್ಲಿ ಹೆಂಗ್ ಫೀಲ್ ಬಂತ, ಹೆಂಗ್ ಅನಿಸ್ತು? ಸೊ ಅನಿಸ್ತು ಮಸ್ತ್. ವಾರ್ಡ್ರೋಬ್ಸ್ ನೋಡಿದ್ರೆ ಖುಷಿ ಆದ, ಹಿಂಗ ವಾವ್ ಫ್ಯಾಕ್ಟರ್ ಐತಿ. ಹೌದೌದು. ಆ್ಯಂಡ್ ಇದು ನೋಡ್ರಿ ಅದಂದಲ್ಲ, ಇದ್ರ ಜೊತೆ ನನಗೆ ಇದು ಕಲರ್ ಕಾಂಬಿನೇಷನ್ ಲೈಕ್ ಆಗ್ತದೆ. ವುಡನ್ ಬೀಚ್ ಶೇಡ್ ಅದ, ಬೀಚ್ ಬರುತ್ತೆ ಡಿಸೈನ್ ಐತಲ್ಲ, ಅದೆಲ್ಲ ಮಷೀನಾಗ ಮಾಡ್ಸೀವಿ ನಾವು. ಅದು ಗ್ರೂ ಕಟಿಂಗ್ಸ್ ಎಲ್ಲ ಮ್ಯಾನ್ಯುವಲ್ಕಿನ ಮಷೀನಾಗ ನೀಟ್ ಆಗಿಬಿಡ್ತಾವಲ್ಲ. ಸೊ ಬೇರೆ ಎಲ್ಲ ವರ್ಕ್ ಮ್ಯಾನ್ಯುವಲ್, ಜಸ್ಟ್ ಗ್ರೂಸ್ ಮಾತ್ರ ಮಷೀನಾಗ ಕಟ್ ಮಾಡಿ. ಅಂಡ್ ಅದ ನೋಡ ಅದರ್ ಟೈಪ್ ಆಫ್ ಶೇಡ್ಸ್ ಮತ್ತೆ ಇಲ್ಲೇನು ಮೇಂಟೈನ್ ಆಗೈತಿ. ಇದು ಚಿಲ್ಡ್ರನ್ಸ್ ರೂಮಿಗೆ, ನಮಗೆ ಇಲ್ಲೊಂದು ಬಾಲ್ಕನಿ, ಸಪ್ರೇಟ್ ಬಾಲ್ಕನಿ ಈ ರೂಮಿಗೆ ಮಾತ್ರ. ಡೋರ್ ಕೊಟ್ಟಿವಿ. ಓ ಇಲ್ಲಿ ಬರ್ಬೋದು. ಇಲ್ಲಿನೂ ಮಸ್ತ್ ಪ್ಲಾನ್ಸ್ ಇಡ್ಬೋದು. ಇಲ್ಲಿ ಮ್ಯಾಗ ಇಲ್ಲಷ್ಟು ಪ್ಯಾಸೇಜ್ ಐತಿ, ಮಸ್ತ್ ಇಡ್ಬೋದು ಆರಾಮ್. ಇಲ್ಲಿ ಚೇರ್ ಗಿರ್ ಹಾಕೊಂಡು ಕುಂತ್ರ ಆರಾಮ್ ಕುಂದ್ರಬಹುದು. ಅಂಡ್ ಇಲ್ಲಿ ರೈಲಿಂಗ್ ಮಾಡಿವಿ. ಸೊ ಇಲ್ಲಿ ಟಫ್ ಅಂಡ್ ಗ್ಲಾಸ್ ಹಾಕೊಟ್ಟಿವಿ. ಏನಾದ್ರೂ ಗ್ಲಾಸ್ ಹೊಡೆದ್ ಬಿಡಂಗಿಲ್ಲ, ಯಾರ ತಲೆ ಮೇಲೆ ಬಿತ್ತು ಅವೆಲ್ಲ ಆಗಲ್ಲ. ಅಲ್ಲೇ ಶಾರ್ಟರ್ ಆಗತ್ತೆ, ಕಾರ್ ಗ್ಲಾಸ್ ಆಗತ್ತೆ ಸೇಮ್. ಹಂಗಿದೆ, ನೈಸ್. ಆಮೇಲೆ ಇಲ್ಲಿ ಎಸಿದ ಎಕ್ಸಾಸ್ಟ್ ಆಗುತ್ತೆ. ಚಿಲ್ಡ್ರನ್ಸ್ ರೂಮ್ ಅಂತಂದ್ರೆ ಇಲ್ಲಿ ಸಾಯಂಕಾಲ ನೀವು ಓದ್ಕೊಂಡ್ ಕುಂದ್ರಬಹುದು, ಓದುದು ಅಂತಾವೆಲ್ಲ ಮಾಡ್ರಿ. ಮತ್ತೆ ಪಬ್ಜಿ ಆಡ್ಕೊಂಡ್ ಕುಂದ್ರ ಅಲ್ಲ ಅದು. ಅಂಡ್ ಇದು ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಇದೆ. ಚಿಲ್ಡ್ರನ್ಸ್ ರೂಮಿಗೂ ಅಟ್ಯಾಚ್ ಬಾತ್ರೂಮ್ ಐತಿ ವಿತ್ ದಿಸ್ ಬಾರ್ಡರ್. ಗ್ರಾನೈಟ್ ಇಲ್ಲೆಲ್ಲ ಬಾತ್ರೂಮ್ಸ್ ಗ್ರಾನೈಟ್ ಕೊಟ್ಟಿವಿ. ಇದು ಎಲಿವೇಟೆಡ್ ಐತಲ್ಲ, ಇದು ಸ್ಪೇಷಿಯಸ್ ಐತಿ. ಸ್ಪೇಷಿಯಸ್ ಇದು ಈ ಸೈಡ್ ಐತಿ, ಈ ಸೈಡ್ ಅಂದ್ರೆ ಈಗ ಎಂಟರ್ ಆದ ತಕ್ಷಣ ಈಗ ನಿಮ್ಗೆ ಬಾತ್ರೂಮ್ ಅಂತ ಕಾಣಿಸ್ತೈತಿ. ಸೊ ನಿಮ್ಗೆ ಅಲ್ಲಿ ಟಾಯ್ಲೆಟ್ ಐತಲ್ಲ, ಈ ಕಡೆ ಟಾಯ್ಲೆಟ್, ದಟ್ ಇಸ್ ಬೆಸ್ಟ್. ಡ್ರೈ ಏರಿಯಾ ಸಪ್ರೇಟ್ ಆ ಕಡೆ ಇಡೀವಿ, ಇಲ್ಲಿ ಬಾತ್ ಏರಿಯಾ ಈ ಕಡೆ ಕೊಟ್ಟಿವಿ ನಾವು. ನೈಸ್. ಅಂಡ್ ಶವರ್ ನೋಡ್ರಿ ಇಲ್ಲಿ ಎಷ್ಟು ದೊಡ್ಡದೈತಿ. ಶವರ್ ದೊಡ್ಡದೇ ಕೊಟ್ಟಿರ್ತೀವಿ. ಡೈವರ್ಟರ್ ಎಲ್ಲ ಜಾಕ್ವಾರ್ ಫಿಟ್ಟಿಂಗ್ಸ್. ಅಂಡ್ ಮಿರರ್ ನೋಡ್ರಿ ಸ್ವಲ್ಪ ಹಿಂಗ್ ವಾಟರ್ ಡ್ರಾಪ್ಲೆಟ್ ಶೇಪ್ ಒಳಗೈತಿ. ಅಂಡ್ ಆಕ್ಸೆಸರೀಸ್ ಅದಾವ ನಿಮಗೆ. ಅಂಡ್ ಇದು ಇದೆಲ್ಲ ಜಾಕ್ವಾರ್ ಕಮೋಡ್ ಅಲ್ಲ, ಎಷ್ಟು ದೊಡ್ಡದೈತಿ ನೋಡ್ರಿ. ಅಲ್ಲಿದು ವೆಂಟಿಲೇಷನ್ ಅಲ್ಲ, ಅಲ್ಲಿ ವೆಂಟಿಲೇಷನ್, ಎಕ್ಸಾಸ್ಟ್ ಫ್ಯಾನ್ ಐತೆ ಅಲ್ಲೂ. ಇಲ್ಲಿ ಟವಲ್ ರಾಡ್ಸ್ ಅಂಡ್ ಅಲ್ಲಿ ನಮಗೆ ಗೀಸರ್ ಫಿಟ್ಟಿಂಗ್ ಬೇಕಂದ್ರೆ ಗೀಸರ್ ಫಿಟ್ಟಿಂಗು ಅದು ನಾವು ಮಾಡ್ಕೊಡಕತ್ತೀವಿ. ಅದೊಂದು ಆಗಿಲ್ಲ ನಮ್ಮ ಕೆಲಸ. ಓಕೆ, ಶಾರ್ಟ್ಲಿ ಅದೊಂದು ಆದ್ರೆ ಕಂಪ್ಲೀಟ್. ಬಟ್ ಏನು ಎಷ್ಟು ದಿನದಾಗ ಕೊಡಬೇಕಂತ ಐತಿ ಇದು ಓಪನಿಂಗ್ ನಾಳೆ ಐತಿ. ನಾಳೆ ಓಪನಿಂಗ್ ಇದೆ. ಎಲ್ಲ ರೆಡಿ ಆಯ್ತು ನಮ್ದು. ಗೀಸರ್ ಅನ್ನೋದು ಆಮೇಲೆ ಮಾಡ್ಕೋ. ಸೊ ಓಕೆ ಆತ ಚಿಲ್ಡ್ರನ್ಸ್ ರೂಮ್ ಆತ. ಓ ಇನ್ನೂ ಐತಲ್ಲ, ಇನ್ನೂ ಐತೆ ನಿಮಗೆ. ಇಲ್ಲಿ ನೋಡಿ ತೆಗಿ ಇದನ್ನ. ಇಲ್ಲ ನೀವು ಹೇಳಿದ್ರೆ ಹ್ಯಾಂಗರ್ ಕೊಟ್ಟಿವಿ. ಎಸ್, ಇಲ್ಲಿ ಶೆಲ್ಫ್ ಕೊಟ್ಟಿವಿ. ಚಿಲ್ಡ್ರನ್ಸ್ ಅಂದ್ರೆ ಒಬ್ರು ಇಬ್ರು ಇದ್ರು ಸಾಕು. ಸಪ್ರೇಟ್ ಮತ್ತೆ ಏನಾರ ಐಟಮ್ಸ್ ಇಟ್ಕೊಳ್ಳೋವು, ಬುಕ್ಸ್ ಇಟ್ಕೊಳ್ಳೋವು ಅವೆಲ್ಲ ಮಾಡ್ಕೋಬೋದು ಇಲ್ಲಿ. ದಿಸ್ ಈಸ್ ನೈಸ್. ಅಂಡ್ ಇಲ್ಲಿ ನಿಮ್ಗೆ ಸ್ವಿಚಸ್ ಅದಾವು, ನಿಮ್ದು ಹೇರ್ ಡ್ರೈಯರ್ ಏನ ಬೇಕಂದ್ರೂ ಆಕ್ಸೆಸಿಬಲ್ ಐತಿ. ಎಲ್ಲ ಆಕ್ಸೆಸಿಬಲ್. ಇದು ಆತ ಚಿಲ್ಡ್ರನ್ಸ್ ರೂಮ್. ವೆಂಟಿಲೇಷನ್ ಯಾಪರಿ ಒಂದು ಕಿಟಕಿ ಓಪನ್ ಇಟ್ಟಿವಿ. ಇಲ್ಲಿ ನೋಡ್ರಿ ಇಲ್ಲಿ ಹೆಂಗ್ ಹಾರಾದೈತಿ ಸುಮ್ಮನೆ ಆ ಏರಿಯಾದಾಗ ಹಾರಾದೈತಿ. ನೈಸ್. ಈಗ ಮಾಸ್ಟರ್ ಬೆಡ್ರೂಮ್. ಮನಿ ಓನರ್ ಹೆಡ್ ಅವ್ರ 30-40 ಸೈಟ್ ಒಳಗೆ ಇದು ಮಾಸ್ಟರ್ ಬೆಡ್ರೂಮ್, ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಇದೆ. ಬಟ್ ಇದು ಮಾಸ್ಟರ್ ಬೆಡ್ರೂಮ್ ಕಿನ್ನ ಬೇರೆ ಅನ್ಸಾದೈತಲ್ಲ ಇದೆ ನೋಡ್ರಿ. ಇದು ನಿಮ್ಗೆ ಕಾಣತ್ತೇನೆ ಇಲ್ಲಿ ನೋಡ್ರಿ. ಇದೇನು ಟೆಕ್ಸ್ಚರ್ ಐತಲ್ಲ, ಇದೇನಿದೆ? ಇದು ವಾಲ್ಪೇಪರ್. ಓ, ಇದು ನಿಮ್ಗೆ ಆಕ್ಚುಲ್ ಕ್ಯಾಮ್ರಾದಾಗ ನಿಮ್ಗೆ ಅಷ್ಟು ಕಾಣತೈತಿ ಗೊತ್ತಿಲ್ಲ ನಂಗೆ. ರಿಯಲ್ ಲೈಫ್ ಒಳಗೆ ಬೇರೆ ಕಾಣತೈತಿ ಇದು ಕ್ಯಾಮ್ರಾದಾಗ. ನಿಮ್ಗೆ ಅಷ್ಟು ಅದು ಟೆಕ್ಸ್ಚರ್ ದೂರ್ಲಿಂದ ಕ್ಯಾಮ್ರಾದಾಗ ಗೊತ್ತಾಗಲ್ಲ. ನಾವು ಫೋಟೋಸ್ ಎಲ್ಲ ತೆಗೆದು ಇದೆಲ್ಲ ಮಾಡೀವಿ. ಇಲ್ಲಿ ನಡು ಒಂದೊಂದು ಮೋಲ್ಡಿಂಗ್ಸ್ ಎಲ್ಲ ಮಾಡ್ಕೊಂಡಿವಿ. ಅಂಡ್ ಇದು ಬಂದು ವಾಲ್ಪೇಪರ್. ಓಕೆ, ಭಾಳ ಡಿಸೆಂಟ್ ಲುಕಿಂಗ್ ವಾಲ್ಪೇಪರ್. ಅದ ಇದು ಭಾಳ ಹಿಂಗ್ ಬೇರೆನೇ ಐತಿ ಫೀಲಿಂಗ್. ಇದು ಭಾಳ ಸಟಲ್ ಡಿಸೆಂಟ್ ಲುಕ್ ಇದೆ. ಈ ರೂಮೇ ಹಂಗೈತಿ. ಇನ್ನು ಕಲರ್ಸ್ ಇನ್ನೂ ಕಮ್ಮಿ ಇಲ್ಲ ಕಲರ್ಸ್. ಎಸ್ ಎಸ್. ಅಂಡ್ ಇಲ್ಲಿ ದೊಡ್ಡ ವಿಂಡೋ ಐತಿ ಅಂಡ್ AC ಯೂನಿಟ್. ಫ್ಯಾನ್ ಕಲರ್ ನೋಡ್ಬೋದು. ಓ, ಫ್ಯಾನ್ ಕಲರ್ ಸೇಮ್. ಹಂಗೆ ನೈಸ್. ಅಂಡ್ ಇದ್ರದೇನು ಸೈಜ್ ಐತಿ? ಇದ್ರದ್ದು ಹಿಂಗೆ 16 ಮಟ ಬರ್ತೈತಿ, ಅಲ್ಲಿ ಮಟ. ಓಕೆ, ಹಿಂಗೆ 10 ಬರುತ್ತೆ, 10.5 ಬರುತ್ತೆ. ನೈಸ್ ನೈಸ್. ಹಿಂಗೆ 10.5 ಅಲ್ಲಿ ಮಟ. ಡ್ರೆಸ್ಸಿಂಗ್ ನಾವು ವಾಕಿನ್ ಆರ್ಡರ್ ಹಂಗೆಲ್ಲ ಕನ್ಸಿಡರ್ ಮಾಡಿದ್ರೆ 16 ಫೀಟ್. ಓಕೆ, ಇಲ್ಲಿ ತೋರ್ಸೋಣ ಅಂತ. ಫಸ್ಟ್ ಇಲ್ಲೊಂದು ವಿಂಡೋ. 30-40 ಇಷ್ಟು ದೊಡ್ಡ ಬೆಡ್ರೂಮ್ ನಿಮಗೆ ಸಿಗೋದು ಭಾಳ ಕಷ್ಟ ಐತಿ. ಖರೆ ಐತಿ. ಅದ ಏನತ್ತಲ್ಲ, ಎಲ್ಲ ಕಡೆನೂ ಸ್ಪೇಸ್ ಯುಟಿಲೈಸ್ ಆಗೈತಿ. ಕರೆಕ್ಟ್, ದಟ್ ಈಸ್ ಇಂಪಾರ್ಟೆಂಟ್. ಅಂಡ್ ಇಲ್ಲಿ ನೋಡ್ರಿ ಇದು ಸ್ಟಡಿ ಟೇಬಲ್. ಇದು ವರ್ಕಿಂಗ್ ಟೇಬಲ್. ಮುಂಚೆ ಹೇಳ್ದಂಗೆ ಡಾಕ್ಟರ್ ಅವರಿಗೆ ಸ್ಟಡಿ ಟೇಬಲ್, ಒಂದು ಲ್ಯಾಪ್ಟಾಪ್ ಇಡೋಕ್ಕಿರಲ್ಲ. ಆ್ಯಂಡ್ ಇಲ್ಲಿ ಬುಕ್ ಶೆಲ್ಫ್ಸ್ ಆಗಲಿ, ಇಲ್ಲಿ ಸ್ಮಾಲ್ ಏನಾರು ಥಿಂಗ್ಸ್ ಇಟ್ಕೋಬೋದು, ಆಕ್ಸೆಸರೀಸ್ ಇಟ್ಕೋಬೋದು. ಆ್ಯಂಡ್ ಇಲ್ಲಿ ಲ್ಯಾಪ್ಟಾಪ್ ಮೇನ್ಲಿ PC ಇದ್ರ ಸಂಬಂಧ ಇಲ್ಲಿ ಕೀಬೋರ್ಡ್ಗೆ
ಈ ಸ್ಲೈಡಿಂಗ್ ಕೊಟ್ಟಿವಿ. ಅಂಡ್ ಇಲ್ಲಿ ನೋಡ್ರಿ ಇದು ಬುಕ್ ರ್ಯಾಕ್. ಬುಕ್ ರ್ಯಾಕ್ ಎಷ್ಟು ಮಸ್ತ್ ಐತಿ. ಆಕ್ಚುಲಿ ಏನ್ ಗೊತ್ತಾ, ಈ ಬುಕ್ ರ್ಯಾಕ್ ನಾವು ಉಳಿದಿದ್ ಮೆಟೀರಿಯಲ್ ಹಂಗೆ ಮಾಡಿವಿ. ಓ, ನಾವು ವೇಸ್ಟೇಜ್ ಉಳಿದಿರ್ತೈತಲ್ಲ ಅದ್ರಾಗ ಮಾಡ್ಸಿದ್ದು ಇದು. ಇದು ನಾವು ಮತ್ತೆ ಹೊಸ ತಮಕ ಎಲ್ಲ ಹಿಂಗೆ ಆ ಟೈಪ್ ಯುಟಿಲೈಸ್. ಅದ ಅಂದ್ರೆ ಇದು ಮನಿ ಓನರು ಪ್ಯಾಷನೇಟ್ ಅಬೌಟ್ ಬುಕ್ಸ್ ಅದಾರ, ಹೌದು, ನೀವು ಅದೇ ರೀತಿ ಪ್ಯಾಷನೇಟ್ ಅದರಿ. ಫ್ಯಾಷನೇಟ್ ಮಾಡ್ಕೊ. ಓಕೆ, ಸೊ ಇಲ್ಲಿ ಬಂದ ತಕ್ಷಣ ನೋಡ್ರಲ್ಲ ಡೆಡಿಕೇಟೆಡ್ ಡ್ರೆಸ್ಸಿಂಗ್ ರೂಮ್ ಐತಿ ಇದು. ಇದು ವಾಕಿಂಗ್ ಕ್ಲೋಸೆಟ್ ಅನ್ಬೋದಾ? ಹಾ, ವಾಕ್-ಇನ್ ವಾರ್ಡ್ರೋಬ್ಸ್, ವಾಕ್-ಇನ್ ಕ್ಲೋಸೆಟ್, ಎನಿಥಿಂಗ್. ಎಸ್. ಇಲ್ಲಿ ಡ್ರೆಸ್ಸಿಂಗ್ ಇದು ಫುಲ್ ಕವರ್ ಆಗ್ಬೇಕು, ಮಿರರ್ ಆ ಟೈಪ್ ಕೊಟ್ಟಿವಿ. ಇದು ವಿತ್ LED ಲೈಟಿಂಗ್ಸ್ ಆತಲ್ಲ, ಏನೇನ್ ಬೇಕು ಇದಕ್ಕೆ. ಹಿಂಗೈತಿದ. ನೈಸ್. ಇಷ್ಟು ದೊಡ್ಡ ಮಿರರ್ ಇಲ್ಲೊಂದು ಡ್ರಾ ಕೊಟ್ಟಿವಿ ಏನಾರು ಹಿಡ್ಕೊಳಕ್ಕೆ. ಆಮೇಲೆ ಅಲ್ಲಿ ಕೆಳಗೆ ಹೇರ್ ಡ್ರೈಯರ್ ಬೇಕಾದ್ರೆ ಅವೆಲ್ಲನೂ ಇಲ್ಲೇ ನೀವು ಆಕ್ಸೆಸ್ ಮಾಡ್ಕೋಬಹುದು. ಅಂಡ್ ಮ್ಯಾಗ್ನೆಟ್ ಸ್ಟೋರೇಜ್, ಮ್ಯಾಕ್ಸ್ ಸ್ಟೋರೇಜ್ ಬರುತ್ತೆ. ನಿಮ್ದು ಟ್ರಾಲಿ ಬ್ಯಾಗ್ಸ್ ಅವು ಇವು ಏನಾದರೂ ಇಟ್ಕೋಬಹುದು. ಇದೇನು ಇದು ಓ, ಇಲ್ಲಿ ನಿಮ್ದು ಎಲ್ಲ ಕಡೆ ಆ ಕಡೆ ಇದ್ವು. ಇದ್ರಾಗ ಒಂದ್ ಎಲ್ಲರೂ ಮಿಸ್ಔಟ್ ಮಾಡೋದ್ ಬೇಡ ಅಂತೇಳಿ ಇದ್ರಾಗೂ ಕೊಟ್ಟಿವಿ. ಎಸ್ ಎಸ್, ಯೂಸ್ಡ್ ಕ್ಲೋತ್ಸಿಗೆ ಬೆಸ್ಟ್ ಆಕೈತಿ. ಅಂಡ್ ಇದು ವಾರ್ಡ್ರೋಬ್ ನಮ್ದು ದೊಡ್ಡ ವಾರ್ಡ್ರೋಬ್ ಬರ್ತೈತಿ. ಈ ಕಲರ್ ಸ್ಕೀಮ ಮಸ್ತ್ ಇಲ್ಲ, ಸಾಫ್ಟ್ ಐತಿ, ಮ್ಯಾಟ್ ಫಿನಿಶ್, ಗ್ರೇ, ಲೈಟ್ ಅಂಡ್ ಡಾರ್ಕ್ ರೇ. ಇಲ್ಲಿ ಏನೂ ಇಲ್ಲ, ಇದು ಲೈಟ್ ಇದೆ ಡಾರ್ಕ್. ಅದ ಈ ರೀತಿ ಹಿಂಗ್ ಫ್ರೇಮ್ ನೋಡಾತ್ರ ಅಂದ್ರೆ ನೀವು ಅಂಡ್ ಈವನ್ ಬ್ಲ್ಯಾಕ್ ಆದ್ರೂ ಗ್ರೇ ಜೊತೆ ಮಸ್ತ್ ಬ್ಲೆಂಡ್ ಆಗುತ್ತೆ, ಬ್ಲ್ಯಾಕ್ ಕಲರ್. ಅಂಡ್ ಇಲ್ಲಿ ನೋಡ್ರಿ ಇದು ಗ್ಲಾಸ್ ಇದೆ. ಇದು ಗ್ಲಾಸ್ ಹಾಕ್ಸಿವಿ. ಆಕ್ಚುಯಲ್ ಗ್ಲಾಸ್ ಇದು, ಅಕ್ರಿಲಿಕ್ ಅವೆಲ್ಲ ಅಲ್ಲ. ಇದು ಆಕ್ಚುಯಲ್ ಗ್ಲಾಸ್ ಪೀಸನ್ನ ಫಿಕ್ಸ್ ಮಾಡಿರೋದಿಲ್ಲ. ಓ ನೈಸ್. ಅಂಡ್ ಇದು ಇಲ್ಲಿ ಗೋಲ್ಡ್ ಆಕ್ಸೆಂಟ್ ಐತೆ ಇಲ್ಲ? ಇಲ್ಲ, ಇದು ಗ್ರೂಸ್ ಕಟಿಂಗ್ ಅಷ್ಟೇ ನಮ್ದು. ಓಹೋ, ಗ್ರೂಸ್ ಕಟಿಂಗ್ ಆಗಿದಾವ. ಇದು ಪಟ್ಟಿ ಏನು ಬರ್ತೈತಲ್ಲ ಪೂರ್ತಿ ಗ್ಲಾಸ್ ಹಾಕ್ಸಿ, ಬ್ರಾನ್ಸ್ ಗ್ಲಾಸ್, ಬ್ರಾನ್ಸ್ ಶೇಡ್. ಓ, ಇದು ದೊಡ್ಡದೈತಿ. ಇದು ದೊಡ್ಡ ವಾರ್ಡ್ರೋಬ್. ಇದು ಅವೆರಡು ರೂಮ್ಗಿನ ಸ್ವಲ್ಪ ಸೈಜ್ನಾಗೂ ದೊಡ್ಡದೈತೆ. ಓಕೆ ಓಕೆ ಓಕೆ. ಸಾಫ್ಟ್ ಕ್ಲೋಸರ್ ಇದು. ಇವರಿಗೆ ಫಿಮೇಲ್ ಅಂಡ್ ಮೇಲ್ ಎರಡು. ಇಲ್ಲೂ ಡ್ರಾಸ್ ಐತಿ, ಅದು ಡ್ರಾಸ್ ಅದಾವ. ಇಲ್ಲೂ ಐತಿ. ಎಸ್, ದಿಸ್ ಇಸ್ ಗುಡ್. ಅಲ್ಲೂ ನಿಮಗೆ ಡ್ರಾಸ್ ಬರ್ತದೆ ಈ ಸೈಡು. ಇದೈತಲ್ಲ, ಒಂದು ಕ್ಲಾಕ್ ಇರುತ್ತೆ, ಒಂದಕ್ಕೆ ಹಂಗೆ ಇಟ್ಟಿರ್ತೀರಿ. ಇದು ಸೇಮ್ ಹಂಗ ಇದು ಹಿಂಗೆ. ಎಸ್, ದಿಸ್ ಇಸ್ ಗುಡ್, ದಿಸ್ ಇಸ್ ನೈಸ್. ಸೊ ಅಂದ್ರೆ ಮಟ್ಟ ಯಾರಿಗೂ ಗೊತ್ತು. ಕರೆ ಕರೆ. ಸೊ ಹೆಂಗಂದ್ರೆ ಈಗ ನೀವು ಸ್ನಾನ ಮಾಡಿ ಬಂದ್ರೆ ಅಲ್ಲೇ ಇಷ್ಟು ಪ್ಯಾಸೇಜ್ ಒಳಗೆ ನೀವು ರೆಡಿ ಆಗಿ ಬಂದ್ಬಿಡುತ್ತೆ. ಈಗ ಮತ್ತೆ ನೀವು ಮಂದಿ ಏನೋ ಮಾಡೋದಿಲ್ಲ. ಇಲ್ಲೇ ನೀವು ಒಂದು ಸ್ಟ್ಯಾಂಡ್ ಸ್ಟೋನ್ ಅದು ಇದ್ರದ್ದು ಬರ್ತದಲ್ಲ, ನೀರ್ ಹಿಡ್ಕೊಳ್ಳೋದು ಒಂದು ಮ್ಯಾಟ್ ಹಾಕ್ಬಿಟ್ರೆ ಮಸ್ತ್ ಸಾಫ್ಟ್ ಅನಿಸ್ತೈತಿ, ಕಾಲಿಗೂ ಚಲೋ, ಎಲ್ಲಾನು ವರ್ಕ್. ಅಂಡ್ ಇದು ಬಂದು ಇಲ್ಲಿ ನಮ್ದು ಅಟ್ಯಾಚ್ ಬಾತ್ರೂಮ್, ಮಾಸ್ಟರ್ ಬೆಡ್ರೂಮ್. ಈ ದೊಡ್ಡದೈತಿ, ಅದಕ್ಕಿಂತ ಇದು ದೊಡ್ಡದೈತಿ. 30-40 ಒಳಗೆ ಇಷ್ಟೆಲ್ಲ ಆಯ್ತು ಅಂತಂದ್ರೆ ಸ್ವಲ್ಪ. ಇಲ್ಲಿ ಕೌಂಟರ್ ಟಾಪ್ ಬೇಸಿನ್ ಐತಿ. ಇಲ್ಲಿ ಒಂದು ಮಿರರ್ ಕೊಟ್ಟಿವಿ. ಇದು ವೆಂಟಿಲೇಷನ್, ಎಕ್ಸಾಸ್ಟ್ ಫ್ಯಾನ್, ಟವಲ್ ಇವೆಲ್ಲ ಹಾಕಕ್ಕೆ ಸೋಪ್ ಅಂಡ್ ಶವರ್ ಬರುತ್ತೆ. ಇಲ್ಲಿ ಕಮೋಡ್ ಐತಿ, ಪ್ಲಸ್ ಎಲ್ಲ. ಅಂಡ್ ಇಲ್ಲಿ ಹಿಂದೆ ಡೋರ್ ಇಂದ ನಿಮಗೆ ಹುಕ್ಸ್ ಅದಾವ. ಇಲ್ಲೂ ಐತಿ. ಓಕೆ. ಅಂಡ್ ಸೋಪ್ಸಿಗೆ ಅದಕ್ಕೆಲ್ಲಾನು ನೈಸ್ ನೈಸ್. ಅಂಡ್ ಗೀಸರ್ ಹಾಕ್ಸ್ಕೋಬೇಕಂದ್ರೆ ಅದು ಆಪ್ಷನ್. ಅದು ಆಪ್ಷನ್ ಐತಿ. ನೈಸ್, ಸ್ಪೇಷಿಯಸ್ ಐತಿ ಇದು. ಸೊ ಇದಾಗಿಂದ ಇಲ್ಲಿ ನೋಡ್ರಿ ಸಿಂಪಲ್ ಅಂದಲ್ಲ, ಅಲ್ಲಿ ಸ್ನಾನ ಮಾಡಿ ಹೊರಗೆ ಬಂದಿಂದ ಇಷ್ಟೇ ಏರಿಯಾದಾಗ ನಿಮ್ದೆಲ್ಲ ರೆಡಿ ಆಗ್ಬಿಡ್ತೀರಿ ನೀವು. ಪೂರ್ತಿ ವಾರ್ಡ್ರೋಬ್ ಇಂದ ಈ ಕಡೆ ಬಂದು ಇಲ್ಲಿ ಮುಗೀತು. ಆಮೇಲೆ ಫುಲ್ ಕವರ್ ಆಗ್ತೈತಿ ನಿಮ್ಮ ಮಿರರ್. ಫುಲ್ ನೀವು ಆರಾಮ ಎಲ್ಲರೂ ನೀವು ಹೊರಗೆ ಹೊಂಟ್ರೂ ಚೆಕ್ ಮಾಡ್ಕೊಂಡು ಹೋಗ್ಬೋದು. ಆಯ್ತಾ ಮಾಸ್ಟರ್ ಬೆಡ್ರೂಮ್. ಎಸ್, ಮುಗೀತು. ನೋಡ್ರಿ ಎಸಿನೂ ಫಿಟೆಡ್ ಐತಿ, ಎಲ್ಲಾನು ಮಿನಿಮಲ್ ಐತಿ. ಇದು ಭಾಳ ಮಿನಿಮಲ್ ಐತಿ ವಿತ್ ದಿಸ್. ಇದು ನೋಡ್ರಿ ಅದೇನು ಪೇಂಟಿಂಗ್ ಐತಲ್ಲ ಅದು ಒಂದು ಕಾಂಪ್ಲಿಮೆಂಟ್ ಮಾಡೋದೈತಲ್ಲ. ಒಂದೇ ಎರಡು ಕಲರ್ ಇಲ್ಲಿ ಯೂಸ್ ಮಾಡೋದು. ಅದೇ ಈ ಪೇಂಟ್ ಆ ಕಲರ್ ಸೇಮ್ ಅಂಡ್ ಗ್ರೇ ಅಂಡ್ ದ್ಯಾಟ್, ಅದು ಎಲ್ಲಾನು ನೈಸ್. ಫಸ್ಟ್ ಫ್ಲೋರ್ ಮುಗೀತಿಗೆ, ಫಸ್ಟ್ ಫ್ಲೋರ್ ಕಂಪ್ಲೀಟ್. ಈಗ ನೆಕ್ಸ್ಟ್ ಸೆಕೆಂಡ್ ಫ್ಲೋರಿಗೆ ಹೋಗೋಣ. ಸೆಕೆಂಡ್ ಫ್ಲೋರಿಗೆ ಹೋಗೋಣ ಅಂತ. ಸೊ ಸೇಮ್ ಅಲ್ಲಿ ನಿಮ್ಗೆ ಸ್ಟೇರ್ಸ್ ಒಳಗೆ ಕಾಣ್ತಾವಲ್ಲ, ಇದು ಕಂಟಿನ್ಯೂ ಆಗೈತೆ ಎಲ್ಲ ಕಡೆನೂ. ಸೆಕೆಂಡ್ ಫ್ಲೋರ್ ಎಂಟ್ರ್ ಆದ ಕೂಡ್ಲೇನೆ ಇಷ್ಟು ದೊಡ್ಡ ಸ್ಪೇಸ್ ಐತೆ ನೋಡ್ರಿ. ದೊಡ್ಡ ಸ್ಪೇಸ್ ಐತೆ. ನೀವು ಸತ್ಸಂಗ ಗಿತ್ಸಂಗ ಏನ್ರ ಮಾಡಾತ್ರ, ಏನ್ರ ಗೆಟ್ ಟುಗೆದರ್ ಮಾಡಾತ್ರನು ಇಲ್ಲಿನೂ ಮಾಡ್ಬೋದು ನೀವು. ಇಲ್ಲ ಅಂತಂದ್ರೆ ಹೊರಗಡೆ ಎಲ್ಲರ ಟೆರೆಸ್ ಊಟ ಗೀಟ ಮಾಡಾತ್ರ ಅಂದ್ರೆ ಇಲ್ಲೆಲ್ಲ ಊಟ ಗೀಟ ಇಡಬಹುದು. ಹೌದು, ಸಫಿಶಿಯಂಟ್, ಆರಾಮ್ ಜಾಗ ಐತೆ. ಎಸ್. ಅಂಡ್ ಇದ್ರದ್ದೇನು ಸೈಜ್ ಐತಿ? ಇದು ಬಂದು ಹಿಂಗೆ ನಿಮಗೆ ವಿಡ್ತ್ ಬಂದು 10 ಬರ್ತೈತಿ. ಅಲ್ಲಿ ಮಟ್ಟ ಹಿಡಿದ್ರೆ 16. ಓಕೆ ಓಕೆ. ಆ ಕಡೆ ಹಿಡಿದ್ರೆ ಅದ್ ಬಿಟ್ರೆ ನಿಮಗೆ 12. ಓಕೆ ಓಕೆ. ಹಿಂಗೆ 10 ಅದ ಕೆಳಗೆ ಏನೈತಲ್ಲ ಅದ್ರ ಮೇಲೆ. ಸೇಮ್ ಥಿಂಗ್. ಬಟ್ ಅದು ರೂಮ್ ಗೀಮ್ ಬಿಟ್ಟಲ್ಲ. ಹೌದು ಹೌದು. ಎಸ್, ದಿಸ್ ಇಸ್ ನೈಸ್. ಅಂಡ್ ಇಲ್ಲೇ ಇಲ್ಲಿ ಹೋಗೋಣ. ಈ ಕಡೆದು ಸ್ಲ್ಯಾಬ್, ಈ ಕಡೆ ಓಪನ್ ಏರಿಯಾ, ಎರಡು ಸೈಡ್ ಓಪನ್. ಇದು ನಿಮ್ಗೆ ಓಪನ್ ಏರಿಯಾ. ನೋಡ್ರಿ ಇದು ಎಷ್ಟು ಸ್ಪೇಷಿಯಸ್ ಐತಿ, ಕುಂದ್ರಾಕ ಇದಕ್ಕೆ ಆರಾಮ ಐತಿ ಇಲ್ಲಿ. ಅಂಡ್ ಇಲ್ಲಿನೂ ಮಸ್ತ್ ತಂಪು ಗಾಳಿ ಗೀಳಿ ಬರ್ತಿರ್ತೈತಿ.
ಇದು ಮಸ್ತ್ ಐತೆ ಆ್ಯಂಡ್ ಇಲ್ಲೂ ಲೈಟಿಂಗ್ಸ್ ಗೀಟಿಂಗ್ಸ್ ಕೊಡ್ರ ಅದು ಒಂದು ಆತ ಇಲ್ಲಿ ಇನ್ನೊಂದು ನೋಡ್ರಲ್ಲ ಇಲ್ಲಿ ಬಂದ ತಕ್ಷಣ ಇಲ್ಲೇನೂ ಏರಿಯಾ ಐತಿ ಆರಾಮ್ಸೆ ಆ್ಯಂಡ್ ಇದ್ರ ಮ್ಯಾಗೂ ಐತನ ಮತ್ತೆ ಇದ್ರ ಮೇಲೆ ಇದು ಇಟ್ಟಿವಿ ನಾವು ಇಲ್ಲೊಂದು ಫ್ಯಾಬ್ರಿಕೇಟೆಡ್ ಸ್ಟೇರ್ಸ್ ಮಾಡ್ಕೊಟ್ಟಿವಿ. ಓಕೆ ಅದ್ರ ಮೇಲೆ ಸೋಲಾರ್ ಅದು ಬಾ ಅಲ್ಲೂ ತೋರಿಸ್ಕೊಂಡ್ಬಿಡ್ತೀನಿ, ಎಸ್ ನಡ್ರಿ. ಆರಾಮ್ ಬರ್ಬೋದು. ಅಂದ್ರೆ 30-40 ಸೈಜ್ ಒಳಗೆ ಇಷ್ಟು ಸ್ಪೇಸ್ ಯುಟಿಲೈಸೇಷನ್ ಆಗೈತಿ ನೋಡ್ರಲ್ಲಿ. ಅದೇನಾರ 40-60 ಸಿಕ್ಬಿಟ್ರೆ ಮುಗಿಯೈತಿ. 40-60 ಸಿಕ್ಕರೆ ಚೌಟ್ರಿ ಕಟ್ಬಿಡ್ತೀವಿ ನಾವು, ಕಲ್ಯಾಣ ಮಂಟಪ ಮಾಡೋಣ. ನೋಡ್ರಲ್ಲಿ ಇಷ್ಟು ದೊಡ್ಡದೈತಿ ಆ್ಯಂಡ್ ಇಲ್ಲೇನು ಆರಾಮ ಐತಿ ಇಲ್ಲಿ ಏನು ಕಿರಿಕಿರಿ ಹಿಂಗೈತಿ. ಆ್ಯಂಡ್ ಇದನ್ನು ಮತ್ತೆ ಎಲಿವೇಟೆಡ್ ಕೊಟ್ರ. ಸೋಲಾರ್ ಕೂಡಿಸ್ಬೇಕಂದ್ರೆ ಎಲಿವೇಟೆಡ್ ಕೊಡಬೇಕದು. ಆ್ಯಂಡ್ ಸೋಲಾರು ನಾವೇ ಕೂಡಿಸ್ಕೊಟ್ಟಿವಿ. ನೈಸ್. ಸುಪ್ರೀಂ ಸೋಲಾರ್. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ನಾ ಡಾಕ್ಟರ್ ಸುರೇಶ್ ಮನಗುತ್ತಿ ಅಂತ ಹೇಳ್ರಿ, ಓಕೆ. ಘಟಪ್ರಭಾದವರು. 14 ವರ್ಷದಿಂದ ನಾನು SDM ಮೆಡಿಕಲ್ ಕಾಲೇಜ್ ಅನಾಟಮಿ ಡಿಪಾರ್ಟ್ಮೆಂಟಲ್ಲಿ ಓಕೆ ಸರ್. ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತೀನಿ. ವರ್ಕ್ ನೋಡಿದ್ರಿ ಸರ್, ಹೆಂಗೆ ಅನ್ನಿಸ್ತು ನಿಮಗೆ ವರ್ಕ್? ವರ್ಕ್ 100%, ಮೋರ್ ದ್ಯಾನ್ 100% ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ರೀ. ಓಕೆ. ಆಮೇಲೆ ಯು ಆರ್ ವೆರಿ ಮೆಟಿಕ್ಯುಲಸ್. ನಾವು ನಮ್ಮ ಮೊದ್ಲು ಹಂಗೆ ಅನ್ನಿಸ್ತಿರಂಗಿಲ್ಲ, ಎಲ್ಲ ಇಂಜಿನಿಯರ್ ಹಿಂಗೆ ಹೇಳ್ತಾರೆ, ಚೆನ್ನಾಗೇ ಮಾಡ್ತಾರೆ, ನಾವು ಇವರು ಮಾಡ್ತಾರಂತ. ಬಟ್ ವೆನ್ ಯು ಸ್ಟಾರ್ಟೆಡ್ ವರ್ಕಿಂಗ್ ಐ ಸಾ ದಿ ಕ್ವಾಲಿಟಿ, ಆಮೇಲೆ ಕಂಟಿನ್ಯೂಯಸ್ ವರ್ಕ್ ವಿದೌಟ್ ಇಂಟ್ರಪ್ಷನ್. ದೆನ್ ಆಟ್ ಟೈಮ್, ಮತ್ತು ನೀವು 14 months ಅಂತ ಹೇಳಿದ್ರಿ, ಆ ಟೈಮಲ್ಲೇನೂ ಮುಗಿಸ್ಕೊಟ್ರಿ. 100%. ಸೊ ಕಲರ್ ಕಾಂಬಿನೇಷನ್, ಯುವರ್ ಸಜೆಷನ್ಸ್, ಇಂಟೀರಿಯರು, ವಾಟ್ ಐ ಲೈಕ್ ಇಟ್ ಮೋರ್ ಈಸ್ ಇಂಟೀರಿಯರ್, ಕಲರ್ ಕಾಂಬಿನೇಷನ್ ಆ್ಯಂಡ್ ಸ್ಪೇಸ್ ಯುಟಿಲೈಸೇಷನ್. ಸರ್ 100% ಸ್ಯಾಟಿಸ್ಫ್ಯಾಕ್ಷನ್. ಸರ್ ಈಗ ಪ್ರೊಸೆಸ್ ಹೆಂಗಿತ್ತು ನಿಮಗೆ? ಮನಿ ಸ್ಟಾರ್ಟ್ ಆದಾಗಿಂದ ಎಂಡಿದ ತನಕ ಪ್ರೊಸೆಸ್ ಹೆಂಗಿತ್ತು ನಿಮಗೆ? ಅಪ್ಡೇಟ್ಸ್ ಆಗಲಿ ಇದಾಗಲಿ ಎಲ್ಲದು ಹೆಂಗಿತ್ತು? ಎಲ್ಲ ಟೈಮ್ಲೇ ಸಿಕ್ಕಿತ್ತು ರೀ. ಫಸ್ಟ್ಗೆ ಅವರು ಪ್ಲ್ಯಾನ್, ನನ್ನ ಸಜೆಷನ್ಸ್ ಇದ್ದು, ಫ್ಯೂ ಚೇಂಜಸ್ ನನಗೆ ಹೆಂಗೆ ಬೇಕು ಹಂಗೆ ಕಸ್ಟಮೈಸ್ ಮಾಡಿಕೊಟ್ರು. ಆಮೇಲೆ ಟೈಮ್ ಟು ಟೈಮ್ ದೇ ಯೂಸ್ ಟು ಗಿವ್ ಅಸ್ ಆಲ್ಮೋಸ್ಟ್ ಎವ್ರಿ ಡೇ ಅಪ್ಡೇಟ್, ವಾಟ್ಸಪ್ಪಲ್ಲಿ, ಫೋನ್ ಕಾಲಲ್ಲಿ. ಅವರು ಬರ್ತಿದ್ರು ಡೈಲಿ ಇಲ್ಲಿ. ಆಮೇಲೆ ಸೈಟ್ ಇಂಜಿನಿಯರ್ ಇರ್ತಿದ್ರ ವೀರೇಶ್ ಅಂತ, ಅವರು ಭಾಳ ಹೆಲ್ಪ್ ಮಾಡಿದ್ದಾರೆ. ಸೊ ಪ್ರೋಸೆಸ್ ಆಲ್ಮೋಸ್ಟ್ ವೆಂಟ್ ಸ್ಮೂತ್ ಆ್ಯಂಡ್ ಅಕಾರ್ಡಿಂಗ್ ಟು ಮೈ ಎಕ್ಸ್ಪೆಕ್ಟೇಷನ್ಸ್ ಪ್ರೋಸೆಸ್. ಆ್ಯಂಡ್ ಎಲ್ಲ ಟೈಮ್ಲಿ ಮಾಡಿದ್ದಾರೆ, ನೋ ಡಿಲೇ, ಆ್ಯಂಡ್ ಆಲ್ವೇಸ್ ವೆರಿ ಈಗರ್ ಟು ಹೆಲ್ಪ್ ಮೀ. That was more important. Somehow they had some respect or something about me. Maybe because of my profession or ನಾನು ಅವ್ರ ಎಕ್ಸ್ಪೆಕ್ಟೇಷನ್ಸ್ ತರನೇ ಇದೀನಿ ಅಂತ ತಿಳ್ಕೊಂಡೆ. 100% ಅದೇ ಸರ್, ಅದ್ರಾಗ ಏನು ಡೌಟ್ ಇಲ್ಲ. ಅಂದ್ರೆ ನಮ್ಮ ಟೀಮ್ ಎಲ್ಲ ಹೆಂಗ್ ಕೋಆಪರೇಟ್ ಮಾಡಿದ್ರೆ? ಟೀಮ್ ಕೋಆಪರೇಟ್ ಇನ್ಕ್ಲೂಡಿಂಗ್ ಸಿನ್ಸ್ ವಿ ಹ್ಯಾವ್ ಸ್ಟಾರ್ಟೆಡ್ ಸಿವಿಲ್ ವರ್ಕ್ ಇಂದ ಹಿಡಿದು ಟಿಲ್ ಕಂಪ್ಲೀಷನ್, ಈ ಕ್ಲೀನಿಂಗ್ ಮಟನು ಎಲ್ಲಾನು ಅವ್ರು ಒಂದು ಒಳ್ಳೆ ಕೆಲಸ ಮಾಡಿದಾರ್ರಿ. ಯಾವಾಗ ಹೇಳ್ತಿದ್ರಲ್ಲ ಅವತ್ತಿನ ಕೆಲಸ, ಇವರು ಗೌಂಡಿ ಕನ್ಸ್ಟ್ರಕ್ಷನ್ ವರ್ಕ್ದವ್ರಾಗಲಿ, ಸೆಂಟ್ರಿಂಗ್ದವರು, ಆಮೇಲೆ ಇದು ಪ್ಲಾಸ್ಟ್ರಿಂಗ್, ದೆನ್ ಇಂಟೀರಿಯರ್ POP, ಆಮೇಲೆ ವಾರ್ಡ್ರೋಬ್ಸು, TV ಯೂನಿಟ್, ಆಮೇಲೆ ಮಾಡ್ಯುಲರ್ ಕಿಚನ್, ಬಾತ್ರೂಮ್ಸು ಎಲ್ಲನೂ ಚೆನ್ನಾಗಿ ಅವ್ರ ಕೋಆರ್ಡಿನೇಷನ್ ಇತ್ತು. ಇನ್ ಬಿಟ್ವೀನ್ ದೆಮ್ ಆಲ್ಸೋ ದೆರ್ ವಾಸ್ ಕೋಆರ್ಡಿನೇಷನ್ ಬಿಟ್ವೀನ್ ದ ವರ್ಕರ್ಸ್ ವಿತ್ ದಿ ಸೂಪರ್ವೈಸರ್ ಆ್ಯಂಡ್ ದಿ ಇಂಜಿನಿಯರ್ಸ್ ಆ್ಯಂಡ್ ದ ಓನರ್ ಆಲ್ಸೋ. ಚೆನ್ನಾಗಿ ಕೋಆಪರೇಟ್ ಮಾಡಿದ್ದಾರೆ. 0 to 10 sir, 10 being the best, 0 being the lowest. I give 10 out of 10, sir. There is no, just I am not telling that. No, sometimes I had some dissatisfaction, minor, because of workers late and all. But overall I give 10 out of 10, sir. 10 out of 10. The quality, the time, economy, everything I consider. 10 out of 10 points I will give, sir. Including the appliances. ನೀವು ಪ್ರತಿ ಒಂದು ಅಪ್ಲಯನ್ಸಸ್ ಆಗಲಿ ಎವ್ರಿಥಿಂಗ್ ನಾವು ಎಲ್ಲದ್ರಾಗೂ ನಿಮಗೆ ಸ್ಯಾಟಿಸ್ಫೈ ಮಾಡಿಕೊಟ್ಟಿವಿ. ಸ್ಯಾಟಿಸ್ಫೈ ಅಂದರೆ ನೀವು ನನಗೆ ಸಜೆಸ್ಟ್ ಮಾಡ್ತಿದ್ರಿ, ನಾನು ಇಂಥದ್ದಿದ್ರೆ ಇದಕ್ಕಿಂತ ಬೆಟರ್, ದಿಸ್ ಈಸ್ ಸರ್ ಗುಡ್ ಆ್ಯಂಡ್ ಡ್ಯೂರೇಬಿಲಿಟಿ, ವ್ಯಾರಂಟಿ ಎಲ್ಲನೂ ಈ ಸ್ಟೆಪ್ ಯು ಹ್ಯಾವ್ ಸಜೆಸ್ಟ್. ಇವನ್ ಕಲರ್ ಕಾಂಬಿನೇಷನ್, ಡಿಫ್ರೆಂಟ್ ಮಾಡೆಲ್ಸ್ ಎಲ್ಲ ಸಜೆಸ್ಟ್ ಮಾಡಿದಿರಿ. 100% ಅದರಲ್ಲೇನಿಲ್ಲ. ನೀವು ಆಲ್ವೇಸ್ ಯು ಯೂಸ್ ಕ್ವಾಲಿಟಿ ಪ್ರಾಡಕ್ಟ್ಸ್ ಹಿಯರ್. And I give almost, it is like even though for construction it's a like turnkey project. I take all the suggestions and for interior and even appliances also. Correct sir. I am 100% one of the best client ನಮ್ಮ ಕನ್ಸ್ಟ್ರಕ್ಷನ್ ಕಂಪ್ನಿಯಿಂದ ಬೆಸ್ಟ್ ಕ್ಲೈಂಟ್ ಅನ್ಬೋದು. ಸೊ ಇವನ್ ಅವರವರು ಅಕ್ಸೆಪ್ಟ್ ಮಾಡಿದ್ರು ಸಜೆಷನ್ಸ್, ನಾವು ಕೊಡೋ ಸಜೆಷನ್ಸು ತೊಗೊಂಡ್ರು ಆ್ಯಂಡ್ ಅವ್ರದ್ದು ಇನ್ಪುಟ್ಸ್ ಕೊಡ್ತಿದ್ರು. ಲೈಕ್ ಏನಾರು ನಾವು ಅದಕ್ಕೆ ಇಬ್ಬರದು ಮ್ಯಾಚ್ ಮಾಡಿ ಅದಕ್ಕೆ ತಕ್ಕಂಗೆ ಏನು ಪರ್ಫೆಕ್ಷನಿಗೆ ಹೋಗಿವಿ. ಸೊ ಆ ಥರ ಮಾಡಿಕೊಟ್ಟಿವಿ. ಆಲ್ಮೋಸ್ಟ್ 99.99% perfection and 100% satisfied, sir. Thank you very much, sir. Thank you very much. Congratulations, sir. Thank you, sir. Congratulations. ಎಸ್. ಸೊ ನೀವು ಮನಿ ಟೂರ್ ನೋಡಿದ್ರಿ, ಎಲ್ಲಾನು ಮುಗೀತು. ಅದು ಆದ ಮ್ಯಾಗನು ನೀವು ಓನರ್ ರಿವ್ಯೂಸ್ ಕೇಳಿದ್ರಿ. ರಿವ್ಯೂಸ್ ಇನ್ ದ ಸೆನ್ಸ್ ಅವ್ರಿಗೆ ಏನ್ ಅನ್ಸೈತೆ ಅದನ್ನ ಅವ್ರು ಕಂಪ್ಲೀಟ್ಲಿ ಹೇಳ್ಯಾರ.
ಬೈ ದ ವೇ ಇವನ ವೀರೇಶ್ ಸೈಟ್ ಇಂಜಿನಿಯರ್ ಇವನ ಇದ್ದ ಇಲ್ಲೇ. ವೀರೇಶ್ ಬಳಿಗಾರ್ ಅಂತೇಳಿ ಸಿವಿಲ್ ಇಂಜಿನಿಯರ್ ಪ್ಲಸ್ M.Tech ಎರಡು ಮಾಸ್ಟರ್ಸ್ ಎಲ್ಲ ಮಾಡ್ಯಾರ. ನಮ್ ಇಂಜಿನಿಯರ್ ಇವರು. ಸೊ ಈ ಮನಿದ ಆನ್ ಸೈಟ್ ಇನ್ಚಾರ್ಜ್ ಇವನ ತಗೊಂಡಿದ್ದ. ಹೌದು, ಸೈಟ್ ಎಲ್ಲಾರು ಇರ್ತೀವಿ, ನಾವು ಬಂದು ಹೋಗ್ತೀವಿ. ಇವ್ರು ನೋಡ್ಕೊಂತಿರ್ತಾರ. ಏನಾದ್ರೂ ನಿಮ್ದು ಮನಿ ಅವ್ರ ನಿಮ್ದು ಕ್ಲೈಂಟ್ಸ್, ನಿಮ್ದು ಫ್ರೆಂಡ್ಸ್, ನಿಮ್ ಫ್ಯಾಮಿಲಿ ಯಾರಿಗಾದ್ರೂ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಏನಾದ್ರು ಕ್ವೈರೀಸ್ ಇತ್ತು, ಏನೋ ಇತ್ತು ಅಂತಂದ್ರು ಕಾಂಟ್ಯಾಕ್ಟ್ ಮಾಡಬೇಕು ಪ್ರಜ್ವಲ್ ಕನ್ಸ್ಟ್ರಕ್ಷನ್ಸ್ ಗೆ. ಆನ್ ಸ್ಕ್ರೀನ್ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಿರ್ತೀನಿ, ಡಿಸ್ಕ್ರಿಪ್ಷನ್ ದಾಗೂ ಇರ್ತೈತಿ. ಸೊ ಒಂದ್ಸತ ಇವ್ರ ಇನ್ಸ್ಟಾಗ್ರಾಮ್ ದಾಗ ಹೋಗ್ರಿ. ಅಂಡ್ ಇನ್ನೊಂದ್ ಹೇಳ್ಬೇಕಿತ್ತು, ಶಾರ್ಟ್ಲಿ ನಮ್ದು ವೆಬ್ಸೈಟ್ ಲಾಂಚ್ ಮಾಡಕತ್ತೀವಿ. ಎಸ್, ಸೊ ಅದು ಬರ್ತೈತಿ ವೆಬ್ಸೈಟ್. ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನಿಮಗೆ ಇವ್ರದ್ದು ವರ್ಕ್ ಬಗ್ಗೆ, ಇವ್ರದ್ದು ಎಕ್ಸ್ಪೀರಿಯನ್ಸಸ್ ಬಗ್ಗೆ ಎಲ್ಲಾನು ನೀವು ಪೋರ್ಟ್ಫೋಲಿಯೋ ನೋಡಬಹುದು. ಪೋರ್ಟ್ಫೋಲಿಯೋ ಇರ್ತೈತಿ. ಎಸ್, ಸೊ ನಿಮಗೆ ಲೈಕ್ ಆತ ಅಂತ ತಿಳ್ಕೊಂತೀವಿ. 30-40 ಒಳಗೆ ಈ ರೀತಿ ಸ್ಪೇಸ್ ಯುಟಿಲೈಸ್ ಮಾಡಿ ಮನಿ ಕಟ್ಟಬಹುದು ಅಂತ ಹೇಳಿ ನೀವು ಎಕ್ಸ್ಪ್ಲೋರ್ ಮಾಡ್ಬೇಕು. ನೀವು ಹಂಗ ನೀವು ಕಡಿಮೆ ನೀವು ರೊಕ್ಕ ದುಡ್ದ ನೀವು ಹಾರ್ಡ್ ಅಂಡ್ ನೀವು ಮನಿ ಹಾಕಾತೀರ ಅಂತಂದ್ರೆ ಸ್ವಲ್ಪ ವಿಚಾರ ಮಾಡಿ ಹಾಕ್ಬೇಕು. ನೀವು ಇನ್ಸ್ಟಾಗ್ರಾಮ್ ನೋಡಿರ್ತೀರಿ, ಸೋಷಿಯಲ್ ಮೀಡಿಯಾದಾಗ, ಯೂಟ್ಯೂಬ್ ಬಹಳ ಕಡೆ ನೋಡಿರ್ತೀರಿ. ಕಡಿಮೆ ರೊಕ್ಕದಾಗ ಇಷ್ಟ 40 ಲಕ್ಷಕ್ಕೆ ನಿಮ್ಗೆ 3 BHK ಡ್ಯೂಪ್ಲೆಕ್ಸ್ ಮನಿ ಕಟ್ಕೊಡ್ತೀನಿ ಕೊಡ್ತಾರ. ಇಲ್ಲ ಅಂತಿಲ್ಲ, ನಿಮ್ಗೆ 10,000 ಕೊಟ್ಟರು ಕಂಡು ಕೊಡೋರು ಅದಾರ. ಬಟ್ ನಿಮ್ಗೆ ಏನಂತಂದ್ರೆ ಇದು ಕಿವಿ ಮೇಲೆ ಮುಖ ಆಕೇತಿ. ನೀವು ಅದನ್ನ ತಾಳ್ಕಿ ಬರ್ಬೇಕು, ನೀವು ಅನುಭವಿಸ್ಬೇಕು. ಅದನ್ನ ನೀವು ಕಷ್ಟಪಟ್ಟಿರ್ತೀರಿ, ರೊಕ್ಕ ದುಡ್ದು ಮನಿ ಕಟ್ತೀರ ಅಂತ ಕನಸಿರ್ತೈತಿ. ಸೊ ಇಷ್ಟೆಲ್ಲಾ ಥಿಂಗ್ಸ್ ಇರ್ತಾವ. ಸೊ ಕಾಂಟ್ಯಾಕ್ಟ್ ಮಾಡ್ರಿ. ಹೋಪ್ ನಿಮ್ಗೆ ಲೈಕ್ ಆತ ಅಂತ ತಿಳ್ಕೊಂತೀನಿ. ಅಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್, ಖುಷಿಯಾಗಿರಿ.